ಸೊ ಇಲ್ಲಿ ಆಚರಣೆಯಲ್ಲಿ ಆಧ್ಯಾತ್ಮಿಕತೆ ಅಂತ ನಾವು ಕ್ಯಾಪ್ಷನ್ ಎದುರು ಕೊಟ್ಟಿದೀವಿ ಅಂತಂದ್ರೆ, ನಾನು ಬರೀ 1 ತಾಸು ಧ್ಯಾನ ಮಾಡಿದೆ ಅಂದ್ರೆ ಶ್ವಾಸದ ಕಡೆ ಗಮನ ಕೊಟ್ಟೆ ಕೂತ್ಕೊಂಡೆ ಅಲ್ಲಿಗೆ ಬೇಡ. ಸೊ ಇಡೀ ದಿನ 23 hours ಪ್ರತಿಯೊಂದನ್ನ, ಸೊ ಓಶೋ ಅವ್ರು ಏನ್ ಹೇಳ್ತಾರೆ, 1 hour ಆಫ್ ಮೆಡಿಟೇಷನ್, 23 hours ಆಫ್ ಟೆಸ್ಟ್. 1 ತಾಸು ಧ್ಯಾನ, 23 ತಾಸು ಪರೀಕ್ಷೆ. ಸೊ ಈ ಪರೀಕ್ಷೆನ ನಾನು ಪ್ರತಿಯೊಂದನ್ನ ಪರೀಕ್ಷೆ ಅಂತ ತಗೊಂಡು ಅದನ್ನ ನಾನು ಉತ್ತೀರ್ಣ ಆಗ್ತಾನೆ ಹೋಗ್ತಾ ಇರ್ಬೇಕು. ಸೊ ನಾನು ದಿನ ಯಾವ್ದನ್ನ ಆಚರಿಸ್ತೀನೋ ಅದರಲ್ಲೇ ನಾನು ಆಧ್ಯಾತ್ಮಿಕತೆ ಕಂಡಿಡ್ಬೇಕು. ಆಧ್ಯಾತ್ಮಿಕತೆ ಅಂದ್ರೆ ನಾನು ಬರೀ ಬುಕ್ಕ ಓದೋದ್ರಲ್ಲ ಐತೆ, ಗುಡಿಗೆ ಹೋಗೋದ್ರಲ್ಲ ಐತೆ, ಹಂಗ ಅನ್ಕೊಂಡ್ವಿ ಅಂದ್ರೆ ನಾವು ಧಾರ್ಮಿಕರಲ್ಲ ನಾವು. ನಾನು ದಿನನಿತ್ಯ ಯಾವ್ದನ್ನ ಎದುರಿಸ್ತೀನೋ ಅದನ್ನ ಸ್ವೀಕಾರ ಮಾಡ್ಕೊಂಡು ಅದರಲ್ಲಿ ಸ್ವಾದ ತಗೋಬೇಕು. ಸೊ ಅವಾಗ ಏನಾಗ್ತದೆ, ಪ್ರತಿಯೊಂದು ಆಚರಣೆ ಕೂಡ ಆಧ್ಯಾತ್ಮಿಕತೆನೇ ಆಗುತ್ತೆ. ಎಸ್, ಮೈಂಡ್ಫುಲ್ನೆಸ್ ಅನ್ನೋದಕ್ಕನೇ ಇದು ಸೋಲ್ಫುಲ್ನೆಸ್ ಸರ್. ಸೊ ಮೆಡಿಟೇಷನ್ಗೆ ಅರ್ಲಿ ಮಾರ್ನಿಂಗ್ ಅವರ್ಸ್ ಬೆಸ್ಟ್ ಸರ್. ಅರ್ಲಿ ಮಾರ್ನಿಂಗ್ ಅವರ್ಸ್ ಆರ್ ದ ಬೆಸ್ಟ್ ಟೈಮ್, ಬಟ್ ಎನಿ ಟೈಮ್ ಇಸ್ ಬೆಸ್ಟ್ ಫಾರ್ ಮೆಡಿಟೇಷನ್. ಅದ್ರಾಗೂ ಸೆಲೆಕ್ಟಿವ್ ಅಂದ್ರೆ ಅರ್ಲಿ ಮಾರ್ನಿಂಗ್ ಅವರ್ಸ್. ಧ್ಯಾನ ಮಾಡ್ಬೇಕಾದ್ರೆ ನಿದ್ದೆ ಬಂದತಂದ್ರೆ ಪಕ್ಕ ಧ್ಯಾನ ಆಗತ್ತೆ. ಎದಕ್ಕೆ ಅಂತಂದ್ರೆ, ಸೊ ಧ್ಯಾನ ಮಾಡ್ಬೇಕಾದ್ರೆ ಫಸ್ಟ್ ಧ್ಯಾನದ ಕೆಲಸ ಏನಪ್ಪಾ ಅಂದ್ರೆ ಕೆಥಾರಸಿಸ್ ಅಂದ್ರೆ ಶುದ್ಧೀಕರಣ. ಈಗ ಫಾರ್ ಎಕ್ಸಾಂಪಲ್ ನಿಮಗೆ ನೆಗಡಿ ಬಂದಿತ್ತು ಅಂದ್ರೆ ಗುಳಿಗೆ ತಗೊಂಡಾಗ ಏನಾಗುತ್ತೆ ಹೇಳ್ರಿ, ನಿದ್ದೆ ಬರ್ತತಾ ಇಲ್ಲ? ಸೊ ಸೇಮ್ ನಾವ್ ಎಷ್ಟು ಜನ್ಮದ ಕಸ ತೆಗಿಬೇಕಿಲ್ಲಿ. ಸೊ ಅವಾಗ ಏನ್ ಮಾಡ್ತತೆ, ಒಂದ್ ಸ್ವಲ್ಪ ಹೊತ್ತು ನಿಮ್ ಶರೀರನ ಮಲಗಿಸಿ ಹಿಂದೆ ಇರೋದನ್ನೆಲ್ಲ ಹೊರಗೆ ದೊಬ್ಬಕ್ಕೆ ಶುರು ಮಾಡ್ತದೆ. ಸೊ ಆ ಶುದ್ಧೀಕರಣಕ್ಕೋಸ್ಕರ ನಿದ್ದೆ ಇರ್ತದೆ. ಆ ನಿದ್ದೆ ನಿಮ್ಗೆ ಎಷ್ಟು ಇರ್ತದೆ ಅಂದ್ರೆ, ಎಷ್ಟು ಆಳತೆಯಲ್ಲಿ ಇರ್ತದೆ ಅಂದ್ರೆ, ನೀವು 3-4 ತಾಸು ಮಲ್ಕೊಂಡ್ರೆ ಯಾವ ರೀತಿ ನಿಮಗೆ ಮಲ್ಕೊಂಡಿದ್ದಾಗ ಎಷ್ಟು ಫ್ರೆಶ್ನೆಸ್ ಇರ್ತದೋ ಅಷ್ಟಿರ್ತದೆ. ಆ ತರ ನಿದ್ದೆ ಆದಾಗ ನಿಮ್ಗೆ ಕಣ್ಣೂರಿ ಇರಲ್ಲ, ಏನೂ ಇರಲ್ಲ. ಸೊ ಧ್ಯಾನದಲ್ಲಿ ನಿದ್ದೆ ಬಂತಂತ ಅಯ್ಯೋ ನಾನು ಧ್ಯಾನ ಮಾಡಿನಲ್ಲ, ನಿದ್ದೆಗೆ ಹೋಗಿನ ಅಂತ ಅದೇ ಯಾವುದೇ ಡೌಟು ಬೇಡ. ಇಲ್ಲ ಸರ್, ಆಕ್ಚುಲಿ ಫಸ್ಟ್ ಇನಿಷಿಯಲ್ ಆಗಿ ನೀವು ಶ್ವಾಸ ತಗೊಂಡು ಬಿಡ್ಬೋದು, ಬಟ್ ಆಕ್ಚುಲಿ ಕಾನ್ಸೆಪ್ಟ್ ಏನಪ್ಪಾ ಅಂದ್ರೆ, ಇದು ವಿಪಸ್ಸನ್ನ ಕ್ರಿಯೆಯಲ್ಲಿ ಬರೋದು. ಫಸ್ಟು ಆನಪಾನಸತಿ ಕನ್ನ ಮುಂಚೆ ಕೈನೋಪಾಸನ, ಆನಪಾನಸತಿ, ಆಮೇಲೆ ವಿಪಸ್ಸನ. ಈಗ ನಾವು ಫಾಲೋ ಮಾಡ್ತಿರೋದು ಆನಪಾನಸತಿ. ಕೈನೋಪಾಸನ ಅಂದ್ರೆ ಕಾಯ ಅಂದ್ರೆ ದಿಸ್ ಬಾಡಿ. ಫಸ್ಟ್ ಇದು ಸ್ಟಡಿ ಆಗುತ್ತೆ ಸರ್. ಇದು ಸ್ಟಡಿ ಆಗೋವರೆಗೂ ನಮಗೆ ಆಕ್ಚುಲಿ ಬ್ರೀತಿಂಗ್ ಅವೇರ್ನೆಸ್ ಬರಲ್ಲ. ನಿಮ್ಗೆ ಎಲ್ರಿಗೂ ಹೇಳ್ತಾ ಇದ್ದೀನಿ, ನಮಗೆ ಕುತ್ಕೊಳ್ಳೋದು ಗಟ್ಟಿ ಆಗೋವರೆಗೂ ಶ್ವಾಸದ ಕಡೆ ಗಮನ ಕೊಡಕ್ ಆಗಲ್ಲ. ಕುತ್ಕೊಳ್ಳೋ ಅಭ್ಯಾಸ ನಮಗೆ ಫಸ್ಟ್ ಅದು ಬರ್ಬೇಕು. ಓಕೆ. ಸೊ ಕುತ್ಕೊಳ್ಳೋದಾದ್ಮೇಲೆ ಶ್ವಾಸ ನಡೀತಾ ಇರೋದು ಗೊತ್ತಾಗ್ತದೆ. ಈಗ ಎಕ್ಸಾಂಪಲ್ ಹೆಂಗಂದ್ರೆ, ಟಿವಿ ಆನ್ ಐತೆ, ನಾವು ವಾಚ್ ಮಾಡ್ತೀವಲ್ಲ, ಆ ತರ ನಿಮಗೆ ಶುರು ಆಗುತ್ತೆ. ಇಲ್ಲಿ ಶ್ವಾಸ ನಡೀತಾ ಇರ್ತದೆ, ನಾನು ಅದ್ರ ಕಡೆ ಗಮನ ಕೊಡ್ತೀನಿ. ಸೊ ಅಲ್ಲಿ ನೀವು ತಗೋಬೇಕು ಬಿಡಬೇಕು ಅನ್ನೋದಿಲ್ಲ. ಎಸ್ ಸರ್. ಯಾಕಂದ್ರೆ ನಾನು ಅದ್ರ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತೀನಿ. ಇಲ್ಲ ಸರ್, ಇಲ್ಲಿ ಅವೇರ್ನೆಸ್ ಬೇಕು ಸರ್, ಕಾನ್ಸಂಟ್ರೇಷನ್ ಬೇಡ. ಕಾನ್ಸಂಟ್ರೇಷನ್ ಅಂತ ಬಂದ್ಕೊಳ್ಳಿ ಏನಾಗುತ್ತೆ ಗೊತ್ತಾ ಸರ್, ಮತ್ತೆ ಮನಸ್ಸು ಇನ್ವಾಲ್ವ್ ಆಗ್ತದೆ. ಸೊ ಯಾವಾಗ ಬೇಕಾವಾಗ ಮತ್ತೆ ಕಾನ್ಸಂಟ್ರೇಷನ್ ಇಂದ ಹೊರಗೆ ಬಂದ್ಬಿಡ್ಬೋದು. ಬಟ್ ಅವೇರ್ನೆಸ್ ಏನನ್ನೋದು ಅಂತಂದ್ರೆ, ಇಟ್ ಈಸ್ ಪಾರ್ಟ್ ಆಫ್ ಕಾನ್ಶಿಯಸ್ನೆಸ್ ಅಂದ್ರೆ ಪ್ರಜ್ಞೆದದು. ಸೊ ಅವಾಗ ವೆನ್ ಯು ಸ್ಟಾರ್ಟ್ ಬಿಕಮಿಂಗ್ ಅವೇರ್, ಅದು ಮತ್ತೆ ಮತ್ತೆ ಬರ್ತಾ ಇರ್ತದೆ. ಅದಕ್ಕೆ ಅಭ್ಯಾಸ ಮಾಡ್ತಾನೆ ಇರ್ಬೇಕು. ಹೌದಾ? ಎಸ್ ಸರ್. ಥ್ಯಾಂಕ್ ಯು. ಫಸ್ಟ್ ನಾನು ಹೇಳ್ತೀನಿ, ಆಸೆ ಇಟ್ಕೋಬೇಡ ಅಂತ ಹೇಳ್ತೀನಿ. ಬೇಡ ಸರ್, ಈ ಕ್ಷಣ ಸರಿಯಾಗಿ ಜೀವಿಸ್ಬೇಕನ್ನೋ ಒಂದು ಆಸೆ ಮಾತ್ರ ಇಟ್ಕೊಟ್ರಿ. ಈ ಕ್ಷಣ ಸರಿಯಾಗಿ ಜೀವಿಸ್ಬೇಕು ಅನ್ನೋ ಆಸೆ ಇಟ್ಕೊಳ್ರಿ. ಆಮೇಲೆ ನಿಮಗೆ ಏನ್ ಆಸೆ ಇಟ್ಕೋಬೇಕನ್ನೋದು ಗೊತ್ತಾಗ್ತದೆ. ಅಲ್ಲಿವರೆಗೂ ಮನಸ್ಸಿನ ಆಟ, ಪ್ರಲೋಭನೆಗಳು ಆಗ್ಬೋದು, ಆಗದೆ ಇರ್ಬೋದು. ಪ್ರಲೋಭನೆಗಳು ಏನಂದ್ರೆ, ಪಕ್ಕದ ಮನೆಯವ್ರು ಬೇರೆ ಕಾರ್ ತಗೊಂಡ್ರೆ ಅಂದ್ಕೊಳ್ಳಿ, ನಾನು ಕಾರ್ ತಗೋಬೇಕಂತ. ಇವೆಲ್ಲ ಪ್ರಲೋಭನೆಗಳು, ಆಸೆಗಳಲ್ಲ. ನಾವು ಅದನ್ನ ಆಸೆ ಅಂತ ಅನ್ಕೊಂತೀವಿ. ದಿಸ್ ಇಸ್ ಎ ಬಿಗ್ ಮಿಸ್ಟೇಕ್. ಪ್ರಲೋಭನೆ ಯಾವತ್ತು ಈಡೇರಿಸಲ್ಲ, ಯಾರು ಈಡೇರಿಸಲ್ಲ. ಹಂಗೇನಾದ್ರೂ ಈಡೇರಿಸಿದ್ರು ಅಂದ್ರೆ ಏನೋ ಒಂದು ಸುಮ್ಮನೆ ನಿಮಗೆ ಲಾಲಿಪಾಪ್ ಕೊಟ್ಟಂಗ ಅಷ್ಟೇ. ಅರ್ಥ ಆಯ್ತಾ? ಪ್ರಲೋಭನೆಗಳು. ಸೊ ನಾನೇನ್ ಹೇಳ್ತೀನಿ, ಆಸೆ ಇಟ್ಕೋಬೇಡ್ರಿ. ಓಕೆ,
ಫಸ್ಟ್ ನೀವು ಈ ಕ್ಷಣ ಜೀವಿಸೋದು ನೋಡ್ರಿ. ಆಮೇಲೆ ನಿಮ್ಗೆ ಏನ್ ಇಟ್ಕೋಬೇಕು, ಯಾವ ರೀತಿಯಾದ ಆಸೆ ಇಟ್ಕೋಬೇಕು ಅನ್ನೋದು ಅವಾಗ ಗೊತ್ತಾಗ್ತದೆ. ಮುಂಚೆ ನಮ್ಮ ಆಸೆಗಳು ಹೆಂಗಿರ್ತಾವ ಹೇಳ್ರಿ, 1 ವರ್ಷ ಒಂದು ಪ್ರಲೋಭನೆ ಇರ್ತದೆ, ಅದಾದ್ಮೇಲೆ ನೆಕ್ಸ್ಟ್ ಅದು ಈಡೇರ್ಲಿಲ್ಲ, ಮತ್ತೆ ಇನ್ನೊಂದು ಟಾರ್ಗೆಟ್ ಮಾಡ್ತೀವಿ. ಎದಕ್ಕೆ? ಅದು ಈಡೇರ್ಲಿಲ್ಲ, ಯಾಕಂದ್ರೆ ಅದು ಪ್ರಲೋಭನೆ ಈಡೇರೋದಿಲ್ಲ. ಆಸೆ ಬೇರೆ, ಪ್ರಲೋಭನೆ ಬೇರೆ. ಈಗ ಪತ್ರಿಸಾರ ಆಸೆ ಏನಿತ್ತು ಹೇಳ್ರಿ, ಧ್ಯಾನ ಜಗತ್, ಪಿರಮಿಡ್ ಜಗತ್, ಸಸ್ಯಾಹಾರ ಜಗತ್. ಸೊ ಅದ್ರಲ್ಲಿ ನಾವು ಅಳಿಲು ಸೇವೆ ಮಾಡ್ಬೇಕಂತ ಇದೀವಿ. ಸೊ ಈ ಕ್ಷಣ ಜೀವಿಸ್ರಿ. ನಿಮಗೆ ಯಾವ ರೀತಿಯಾದ ಆಸೆಗಳನ್ನ ಇಟ್ಕೋಬೇಕು ಅನ್ನೋದು ಈ ಕ್ಷಣ ನಿಮಗೆ ತೋರಿಸ್ತತೆ. ಸುಮ್ಮನೆ ಆಸೆಗಳು ಇಟ್ಕೋಬೇಡ್ರಿ. ಅಂದ್ರೆ ಆಸೆಗಳು ಇಟ್ಕೋಬೇಡ್ರಿ ಅಂತಂದ್ರೆ ಏನು ಬೇಡಲ್ಲ ಸರ್, ಸುಮ್ಮನೆ ಹೆಂಗ್ ಬಂತ ಹಂಗ ಹೋಗ್ಬೇಕು, ಹಂಗೂ ಅಲ್ಲ. ಎಚ್ಚರದಿಂದ ಈ ಕ್ಷಣ ಜೀವಿಸ್ಬೇಕು. ಈಗ ಊಟ ಮಾಡ್ಬೇಕಾದ್ರೆ ಯಾರು ಚೆನ್ನಾಗಿ ಊಟ ಮಾಡ್ತಿದ್ದೀರಾ ಹೇಳ್ರಿ? ಊಟ ಮಾಡ್ಬೇಕಾದ್ರೆ ಟಿವಿ ನೋಡ್ತೀರಾ, ಮಾತಾಡ್ತೀರಾ, ಊಟದಲ್ಲಿ ನೀವು ಜೀವಿಸಲ್ಲ. ಇವತ್ತು ನಿಮಗೆ ಇಷ್ಟೆಲ್ಲ ಕಾನ್ಸೆಪ್ಟ್ ಬರ್ತಿದೆ ಅಂದ್ರೆ ಬಿಕಾಸ್ ಐ ಆಮ್ ಲಿವಿಂಗ್ ನೌ. ನಾಳೆದ್ರ ಬಗ್ಗೆ ನನಗೆ ಸದ್ಯ ನನ್ನ ತಲೆಯಲ್ಲಿಲ್ಲ. ಈ ಕ್ಷಣ ನನ್ನ ಮುಂದೆ ಈ ಕಾರ್ಯಾಗಾರ ಐತೆ, ಈ ಕಾರ್ಯಾಗಾರ ಚೆನ್ನಾಗಿ ಆಗ್ಬೇಕು, ನಡೆಸ್ಬೇಕು ಅಲ್ಲ. ನಡೆಸ್ಬೇಕು ಅನ್ನೋದು ಆಸೆ, ಆಗ್ಬೇಕು ಅನ್ನೋದು ಮಹದಾಸೆ. ಯಾವ್ದು ಬೇಕು ನಿಮಗೆ? ಸೊ ಮಹದಾಸೆ ಬೇಕು ಅಂದ್ರೆ ಫಸ್ಟ್ ಆಚರಣೆಯಲ್ಲಿ ತಗೊಂಡ್ಬನ್ರಿ. ಆಗ್ಬೇಕು, ನಾನು ನಡೆಸ್ಕೊಡ್ಬೇಕು ಇಲ್ಲ, ನಾನು ನಡೆಸ್ಕೊಡ್ಬೇಕಂದ್ರೆ ಈ ತರ ಆಗದೇ ಇಲ್ಲ. ಯಾಕಂದ್ರೆ ನಾನು ಬಹಳ ಸ್ಮಾಲ್, ನಾನು ಬಹಳ ಚಿಕ್ಕವನು. ಆಗ್ಬೇಕನ್ನೋದು ಸಮಗ್ರ ಪ್ರಕೃತಿದು. ಸೊ ಫಸ್ಟ್ ಜೀವಂತಿಕೆಯಿಂದ ಜೀವಿಸ್ರಿ. ಆಮೇಲೆ ಆಸೆಗಳು ಯಾವ ಆಸೆ ಇಟ್ಕೋಬೇಕನ್ನೋದು ನಿಮಗೆ ಸ್ಪಷ್ಟತೆ ಬರ್ತದೆ. ಯಾವ ಆಸೆ ವ್ಯರ್ಥತೆ ಕೂಡ ಗೊತ್ತಾಗ್ತದೆ. ಆಕ್ಚುಲಿ ಧ್ಯಾನ ಆಗಲ್ಲ ಮೇಡಮ್, ಘಟಿಸೋದು ಮಾತ್ರ, ಶ್ವಾಸದ ಕಡೆ ಗಮನ ಕೊಡೋದು ಮಾತ್ರ ಆಗ್ತತೆ. ಆಮೇಲೆ ಧ್ಯಾನ ಘಟಿಸ್ತತೆ. ಓಕೆ, ಇನ್ನೊಂದು ಧ್ಯಾನ ಆಮೇಲೆ ಧ್ಯಾನ ಘಟಿಸಿದ್ಮೇಲೆ ಧ್ಯಾನ ಆದಂಗೆ, ನಾನ್ ಮಾಡ್ದಂಗಲ್ಲ. ಆಗೋದು ಘಟಿಸೋದು ಸೇಮೆ, ಬೇರೆ ಬೇರೆ ಅಲ್ಲ. ಬಟ್ ಏನಪ್ಪಾ ಅಂದ್ರೆ ಫಸ್ಟ್ ಘಟಿಸ್ತತೆ, ಆಮೇಲೆ ಆಗ್ತತೆ. ಫಸ್ಟ್ ಅದು ಸ್ಟಾರ್ಟ್ ಅಂದ್ರೆ ಈ ಘಟನೆ ಶುರು ಆಯ್ತು, ಈ ಕಾರ್ಯಾಗಾರ ಆಯ್ತು. ಸೊ 5 ಗಂಟೆಗೆ ಆಗೋಯ್ತು. ಸೊ ಇದು ಮೇಡಮ್ ಡಿಫ್ರೆನ್ಸ್ ಇನ್ ಲೈನ್. ಸರ್, ಈಗ ಧ್ಯಾನಕ್ಕೆ ಬರ್ತೀವಿ, ನಮ್ ಗುರುಗಳು ಹೇಳ್ಕೊಟ್ಟಿದ್ದಾರೆ ಶ್ವಾಸವೇ ಗುರು ಅಂತ. ಆದ್ರೆ ನನಗೆ ಸ್ವಲ್ಪ ಗೊಂದಲ ಆಯ್ತು, ಆ ಪ್ರಶ್ನೆಯನ್ನು ಕೂಡ ಕೇಳಿದೀವಿ. ಈ ಗುರು ಅಂದ್ಮೇಲೆ ನಾವು ಫಸ್ಟ್ ಆಗಿ ಬಂದಾಗ ಶ್ವಾಸವೇ ಗುರು ಅಂತ ಇಟ್ಕೊಂಡು ಬಹಳಷ್ಟು ಕನ್ಫ್ಯೂಷನ್ ಆಗುತ್ತೆ. ಸೊ ಇಂಥ ಸಮಯದಲ್ಲಿ ಈ ಭೌತಿಕವಾಗಿ ಗುರು ಅವಶ್ಯಕತೆ ಇದೆನಾ ಇಲ್ಲ? ಸೊ ಬೌದ್ಧಿಕವಾಗಿ ಗುರು ಅವಶ್ಯಕತೆ ಇಲ್ಲ ಮೇಡಮ್, ಮಾರ್ಗದರ್ಶಿಗಳ ಅವಶ್ಯಕತೆ ಐತೆ. ಗುರುಗಳ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಯಾವ ಗುರುಗಳು ಮಾರ್ಗದರ್ಶಕರು ಬೇರೆ, ನಾವೆಲ್ಲ ಮಾರ್ಗದರ್ಶಕರು, ಗುರುಗಳಲ್ಲ. ಭೌತಿಕವಾಗಿ ಬೇಕು ಮಾರ್ಗದರ್ಶನ. ಗುರು ಏನಾಗ್ತದೆ, ಗುರು ಆಮೇಲೆ ಲಭಿಸ್ತಾನೆ. ಅದು ಶ್ವಾಸನೇ ಇರ್ಬೋದು, ಇಲ್ಲ ಶ್ವಾಸದ ಜೊತೆಗೆ ಪರಮಾನಂದ ಪಟ್ಟಿರೋ ವ್ಯಕ್ತಿತ್ವನು ಇರ್ಬೋದು. ಯಾಕಂದ್ರೆ ಗುರು ಬಹಳ ದೊಡ್ಡ ಟರ್ಮ್. ಸೊ ನಾವೆಲ್ಲ ಮಾರ್ಗದರ್ಶಕರು, ನಾವೆಲ್ಲ ಗುರುಗಳಲ್ಲ. ಇಲ್ಲಿ ಯಾರು ಗುರುಗಳಿಲ್ಲ. ಎಲ್ಲಿವರೆಗೂ ನಾವು ಶ್ವಾಸದವರೆಗೂ ಹೋಗ್ತೀವೋ ಅಲ್ಲಿ ಮಾರ್ಗದರ್ಶಕರು ಮಾತ್ರ ಇದಾರೆ. ಯಾರೆಲ್ಲ ಶ್ವಾಸದ ಜೊತೆಗೆ ಇರ್ತಾರೋ ಅವರೆಲ್ಲ ಗುರುಗಳೇ, ಅವ್ರಿಗೆ ಮಾತ್ರ, ಮತ್ತೆ ಬೇರೆಯವ್ರಿಗಲ್ಲ. ಅವ್ರು ಮಾತ್ರ ಗುರು, ಬೇರೆಯವ್ರಿಗೆ ಮಾತ್ರ ಅವ್ರು ಗುರು ಆಗಕ್ ಸಾಧ್ಯ. ನಾನು ಯಾವತ್ತೂ ನಿಮಗೆ ಗುರು ಆಗಕ್ಕೆ ಸಾಧ್ಯನೇ ಇಲ್ಲ. ನಾನೇನಾದ್ರೂ ಒಂದ್ ವೇಳೆ ಗುರು ಅಂತ ಅನ್ಕೊಂಡ್ರೆ ನನ್ನಷ್ಟು ಅಧಮ ವ್ಯಕ್ತಿ ಯಾರೂ ಇಲ್ಲ. ಸರ್, ಇವತ್ತು ಬೆಳಗ್ಗೆ ಮಾಡಿದ ಧ್ಯಾನ ಮತ್ತು ಅದರದ್ದು ಪರಿಕಲ್ಪನೆ ನೀವು ಹೇಳ್ಕೊಟ್ಟಿದ್ದು, ಆಮೇಲೆ ಅದನ್ನು ನಾನು ಅನುಭವಿಸಿದಾಗ ತುಂಬಾ ಖುಷಿ ಆಯ್ತು. ಅದು ಫಸ್ಟ್ ಟೈಮ್ ಇಷ್ಟು ದಿವಸ ಮಾಡ್ತಾ ಇದ್ದೆ, ಬೇರೆ ತರ ಇತ್ತು ಅದು. ಸೊ ಇದು ನನಗೆ ಮೊದಲ ಅನುಭವ. ಸೊ ಇದನ್ನ ಮಾಡುವಾಗ್ಲೂ ಸಹಿತ ನಂಗೆ ಈ ಮೈಂಡ್ ಡೈವರ್ಷನ್ ಅಂತಾರಲ್ಲ, ಯಾವ್ದೋ ಒಂದು ಇದು ಬರ್ತಾ ಹೋಗುತ್ತೆ, ಕಲ್ಪನೆಗಳು ಮೂಡ್ತಾ 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 ಎಲ್ಲೋ ಹೋಗ್ಬಿಟ್ಟಿರ್ತೀನಿ, ಕಳೆದೋಗ್ಬಿಟ್ಟಿರ್ತೀನಿ. ವಾಪಸ್ ಬರಕ್ಕೆ ಅಂತಾನೆ ಒಂದೊಂದ್ ಟೈಮ್ ಆಗಲ್ಲ. ಸೊ ಅಂತ ಸ್ಥಿತಿನೂ ಇರುತ್ತೆ. ಅದನ್ನ ವಾಪಸ್ ಬರೋದಕ್ಕೆ ಏನಾದ್ರು ಟೆಕ್ನಿಕ್ ಅಥವಾ ವಾಪಸ್ ಬರೋದು ಬೇಕಾಗಿಲ್ಲ ಸರ್. ನೀವು ಹೋಗಿಲ್ಲ, ಬರ್ಬೇಕಲ್ಲ ಸರ್? ಏನ್ ಬೇಡ, ನೀವು ಹೋಗಿಲ್ಲಲ್ಲ, ನೀವು ಹೋದ್ರ? ಅಲ್ಲ, ಹೋದೆ ನಾನು ಆಕ್ಚುಲಿ.
ಅಲ್ಲ ನೀವೇ ಆಲೋಚನೆ ಮಾಡ್ಕೊಂತ ಹೋದ್ರ ಅದು ಹೋಗ್ತಾ ಇತ್ತು ಅದು. ಹಾ ಹೋಗ್ತಾ ಇತ್ತು ಅಂದ್ರೆ ಧ್ಯಾನನೇ ಕರ್ಕೊಂಡು ಹೋಗ್ತಾ ಇತ್ತು. ಇಟ್ಸ್ ಅನ್ ಎಮೋಷನಲ್ ಕ್ಲೆನ್ಸಿಂಗ್ ಪ್ರಾಸೆಸ್ ಅದು. ಅದು ಬಿಟ್ಬಿಡ್ರಿ, ಅದ್ರ ಪಾಡಿಗೆ ಅದು ಬಿಡ್ರಿ. ಹಾ, ಹಾ. ಆಮೇಲೆ ಬರ್ತತೆ, ಅದೇ ಬರ್ತತೆ. ನೀವಾಗಿ ಟ್ರೈ ಮಾಡಕ್ಕೆ ಹೋಗ್ಬೇಡ್ರಿ. ಯು ಶುಡ್ ಲಿಟ್ರಲಿ ಎಂಜಾಯ್ ಇಟ್. ಓಕೆ, ಸೊ ಅದೇ ಯಾನ ಅಂತ ನೀವ್ ಹೇಳ್ತಾ ಇರೋದು. ಓಕೆ, ಚೆನ್ನಾಗಿದೆ ಸರ್. ನೀವು ಯಾವ್ದನ್ನು ನೀವಾಗಿ ಹೋದ್ರೆ ವಾಪಸ್ ಬರ್ಬೋದು, ಅದು ಕರ್ಕೊಂಡು ಹೋದಾಗ ಅದೇ ವಾಪಸ್ ಕರ್ಕೊಂಡ್ ಬಿಡ್ಬೇಕು. ನಾವು ವಾಪಸ್ ಬರಕ್ ಆಗಲ್ಲ. ಒಂದ್ ವೇಳೆ ಕರ್ಕೊಂಬಂದ್ ಬಿಡ್ಲಿಲ್ಲ ಅಂದ್ರೆ ಏನೂ ಮಾಡಕ್ ಆಗಲ್ಲ. ಸೊ ಹಂಗಂತೇಳಿ ಅದು ಕರ್ಕೊಂಡು ಹೋಗೋದು ಪಕ್ಕ ಕರ್ಕೊಂಡ್ ಬರ್ತತೆ, ಯಾರು ಭಯ ಪಡಕ್ ಹೋಗ್ಬೇಡ್ರಿ. ಈಗ ಗಮನಿಸ್ಬೇಕು ಅಂತ ಹೇಳ್ತಿರಲ್ಲ. ಹಾ ಸರ್, ಆ ವಸ್ತು ಯಾವ್ದು ಸರ್? ಅದು ಯಾವ್ದ್ರ ಮುಖಾಂತರ ನಾವು ಗಮನಿಸ್ಬೇಕು? ಹಾ ಸರ್, ಅತ್ಯುತ್ತಮವಾದ ಪ್ರಶ್ನೆ. ಯಾವ್ದ್ರ ಮುಖಾಂತರ ನಾವು ಗಮನಿಸ್ಬೇಕು ಹೇಳ್ರಿ. ನೀವ್ ಯಾವ್ದ್ರ ಮುಖಾಂತರ ಈಗ ಸದ್ಯ ಗಮನಿಸಿದ್ರೆ ಹೇಳ್ರಿ. ಅದೇ ಅದು ವಸ್ತು ಏನು ಅಂತ ಗೊತ್ತಿಲ್ಲ. ಹಾಗೆ ನಾವು ಬುದ್ಧಿನೋ ಅಥವಾ ಮನಸ್ಸೋ ಅದು ಏನು ಆಕ್ಚುಲ್ ಏನಂತ ಗೊತ್ತಾಗ. ಸರ್ ನಿಜವಾಗ್ಲೂ ಹೇಳ, ನನಗೂ ಗೊತ್ತಿಲ್ಲ. ಸೊ ಯಾವ್ದ್ರ ಮುಖಾಂತರ ಅನ್ನೋದೇ ಮರ್ಮ ಸರ್. ಅದು ಇವತ್ತಿನವರೆಗೂ ರಹಸ್ಯ. ಎಷ್ಟೊಂದು ಥಿಯರೀಸ್ ಬಂದಿದ್ದಾವೆ, ಬಟ್ ಯಾವ್ದು ಪರ್ಫೆಕ್ಟ್ ಇಲ್ಲ. ಯಾವ್ದ್ರ ಮುಖಾಂತರ, ಅದಕ್ಕೆ ಹೇಳಿದೆ ಉಸಿರಾಟ ಯಾರು ಆಡಿಸ್ತೀರ ಗೊತ್ತಿಲ್ಲ ಅನ್ನೋದೇ ಈಗ ಆನ್ಸರ್ ಸರ್. ಈಗ ಸದ್ಯಕ್ಕೆ ಏನು ಗೊತ್ತಿಲ್ಲ, ದಟ್ ಈಸ್ ದ ಆನ್ಸರ್. ನೀವು ಕೇಳೋದು ಪ್ರಶ್ನೆ ಮಾತ್ರ ಪಕ್ಕ, ಆನ್ಸರ್ ಕೂಡ ಪಕ್ಕನೇ, ಗೊತ್ತಿಲ್ಲ. ಈಗ ಅದು ಗೊತ್ತು ಮಾಡ್ಕೋಬೇಕಷ್ಟೇ. ಅಟ್ಲೀಸ್ಟ್ ನಿಮ್ ಜೊತೆಗೆ ಚರ್ಚೆ ಮಾಡಿದ್ರೆ ಅಟ್ಲೀಸ್ಟ್ ನನಗೂ ಅದು ಕನ್ಫರ್ಮ್ ಆಯ್ತು ಸರ್, ಗೊತ್ತಿಲ್ಲ ಅಂತ. ಹಾ ಸರ್, ಪಕ್ಕ. ಸರ್, ಥ್ಯಾಂಕ್ ಯು. ಪ್ರಾಪ್ತಸ್ಯ ಪ್ರಾಪ್ತಿ, ಅಪ್ರಾಪ್ತಸ್ಯ ಪ್ರಾಪ್ತಿ ಬರ್ದಿಟ್ಕೊಂಡಿದೀನಿ, ಅದು ಅರ್ಥನೇ ಸಿಗ್ತಿಲ್ಲ ನಂಗೆ. ಸೊ ಎರಡ್ ರೀತಿ ನಾವು ಜೀವಿಸ್ತೀವಿ ಸರ್. ಇದು ನಾರ್ಮಲ್ ಆಗಿ, ಬಿಫೋರ್ ವಿ ಆರ್ ಇನ್ ಟು ಮೆಡಿಟೇಷನ್, ನಾರ್ಮಲ್ ಆಗಿ ಎರಡ್ ರೀತಿ ಜೀವಿಸ್ತೀವಿ. ಒಂದು ಪ್ರಾಪ್ತಸ್ಯ ಪ್ರಾಪ್ತಿ, ಅಪ್ರಾಪ್ತಸ್ಯ ಪ್ರಾಪ್ತಿ. ಸೊ ಪ್ರಾಪ್ತಸ್ಯ ಪ್ರಾಪ್ತಿ, ಈಗ ನನಗೆ ಏನ್ ಪ್ರಾಪ್ತಿ ಆಗತ್ತೆ? ಈ ಶರೀರ ಐತೆ, ಈ ಮನಸ್ಸು ಐತೆ, ಈ ಕಣ್ಣಿದಾವೆ. ಪ್ರಾಪ್ತಸ್ಯ ಪ್ರಾಪ್ತಿ, ಇದ್ರ ಜೊತೆ ಇರೋದು. ಓಕೆ, ಪ್ರಾಪ್ತಸ್ಯ ಪ್ರಾಪ್ತಿ, ಇದ್ರ ಜೊತೆ ನಾವು ಚೆನ್ನಾಗಿದ್ದಾಗ. ಇನ್ನೊಂದೈತೆ ಅಪ್ರಾಪ್ತಸ್ಯ ಪ್ರಾಪ್ತಿ, ಅದು ಇಲ್ಲ. ಈಗ ಮೆಡಿಟೇಷನ್ ಇಸ್ ನಾಟ್ ದೇರ್, ಇಲ್ಲ. ನಾನು ಶ್ವಾಸದ ಕಡೆ ಗಮನ ಕೊಟ್ರೆ ಅಪ್ರಾಪ್ತಸ್ಯ, ಇಲ್ಲದೆ ಇರೋದು ಕೂಡ ನನಗೆ ಧ್ಯಾನ ಜಾಗೃತಿ ಆಗ್ತದೆ. ಅಪ್ರಾಪ್ತಸ್ಯ, ಅದು ನನಗಿನ್ನ ಪ್ರಾಪ್ತಿ ಆಗಿಲ್ಲ, ಬಟ್ ಇಟ್ ಈಸ್ ದೇರ್. ಸೊ ಅದು ನನಗೆ ಪ್ರಾಪ್ತಿ ಆಗ್ತದೆ. ಈಗ ನಾನು ಶ್ವಾಸದ ಕಡೆ ಗಮನ ಕೊಟ್ಟಾಗ ನನಗೆ ಧ್ಯಾನ ಪ್ರಾಪ್ತಿ ಆಗ್ತದೆ. ಈಗ ನನ್ನ ಬಿಸ್ನೆಸ್, ನನ್ನ ಪ್ರಾಫಿಟ್ಸು ಇಲ್ಲ, ಅದು ಅಪ್ರಾಪ್ತಸ್ಯ. ಬಟ್ ನನ್ನಲ್ಲಿ ಪ್ರಾಪ್ತಿ ಏನೈತೆ? ನನ್ನಲ್ಲಿ ಇಷ್ಟು ಫಂಡಿಂಗ್ ಐತೆ, ಬ್ಯಾಂಕ್ ಇಷ್ಟು ಫಂಡಿಂಗ್ ಮಾಡ್ಕೊಂಡಿನಿ, ಸೊ ಐ ಸ್ಟಾರ್ಟ್ ಡೂಯಿಂಗ್. ನನಗೆ ಅಪ್ರಾಪ್ತಸ್ಯ, ಅದು ಲಾಸ್ ಆಗ್ಬೋದು, ಇಲ್ಲ ಪ್ರಾಫಿಟ್ ಆಗ್ಬೋದು, ಬಟ್ ಇಟ್ ಈಸ್ ದೇರ್. ಅದಕ್ಕೆ ನಾನು ಖುಷಿ ಪಡ್ಬೇಕು. ಈಗ ನಾನು ಶರೀರ ಪಡೆದಕ್ಕೆ ನಾನೇನು ಖುಷಿ ಪಟ್ಟಿಲ್ಲ, ಇದು ದೈವ ನಿರ್ಮಿತ. ಇದು ಯಾವೆಲ್ಲ ದೈವ ನಿರ್ಮಿತ ಆಯ್ತೋ ಅದು ಪ್ರಾಪ್ತಸ್ಯ ಪ್ರಾಪ್ತಿ. ಸೊ ಇದ್ರ ಜೊತೆ ನಾನು ಅದನ್ನ ಪಡ್ಕೋಬೇಕಂದ್ರೆ ನಾನು ಕೃಷಿ ಪಡ್ಬೇಕು. ಸೊ ಈ ಕೃಷಿ ಪಡೋದಕ್ಕೆ ಇವತ್ತೇನ್ ಬಂದಿತ್ತಲ್ಲ ಸರ್, ಕರ್ತಭಾವ ಇಲ್ಲಿ. ಸೊ ಅದು ಅಲ್ಲಿಲ್ಲ, ಪ್ರಾಫಿಟ್ಸ್ ಇಲ್ಲ, ಧ್ಯಾನ ಇಲ್ಲ. ಶ್ವಾಸದ ಕಡೆ ಗಮನ ಕೊಟ್ಟಾಗ ನನಗೆ ಜಾಗೃತಿ ಇಲ್ಲ, ಶ್ವಾಸದ ಕಡೆ ಗಮನ ಕೊಟ್ಟಾಗ ಜಾಗೃತಿ. ಈಗ ಸಿಂಪಲ್ ಟರ್ಮ್ಸ್ ನಾಗ ಹೇಳ್ಬೇಕಂದ್ರೆ, ಮನೆಯಲ್ಲಿ ಹೆಣ್ಮಕ್ಳಿಗೆ ಒಗ್ಗರಣೆ ಸಾಮಗ್ರಿ ಇದಾವೆ, ಎಲ್ಲ ಐತೆ, ದಟ್ ಈಸ್ ಪ್ರಾಪ್ತಸ್ಯ ಪ್ರಾಪ್ತಿ. ಹೋಳಿಗೆ ಈಸ್ ಅಪ್ರಾಪ್ತಸ್ಯ. ಅವರೆಲ್ಲ ಸರಿಯಾಗಿ ಮಿಕ್ಸ್ ಮಾಡಿ ಮಾಡಬೇಕು, ಬಟ್ ಹೋಳಿಗೆ ಈಸ್ ದೇರ್ ಓನ್ಲಿ ಇಫ್ ಯು ಮಿಕ್ಸ್. ಸೊ ಪ್ರಾಪರ್ ರೇಷಿಯೋ ಮಿಕ್ಸಿಂಗ್ ಈಸ್ ಅಪ್ರಾಪ್ತಸ್ಯ ಪ್ರಾಪ್ತಿ. ಪ್ರಾಪರ್ ರೇಷಿಯೋ. ಈಗ ಅಡಿಗೆ ಮಾಡಬೇಕಾದ್ರೆ ಎಲ್ಲಾನು ಕರೆಕ್ಟ್ ಆಗಿ ಆಗ್ಬೇಕು. ಈಗ ನನ್ನ ಏಜ್ ಈಗ ಫಾರ್ ಎಕ್ಸಾಂಪಲ್ 52, ನಾನು 52 ಮಿನಿಟ್ಸ್ ಕೂತ್ಕೋಬೇಕು, ದಟ್ ಇಸ್ ಪ್ರಾಪರ್ ರೇಷಿಯೋ. ನಾನು ಬರೀ 10 ಮಿನಿಟ್ಸ್ ಕೂತ್ಕೊಂಡು ಸಿಕ್ಕಿಲ್ಲ, ಇಲ್ಲ. ಪ್ರಾಪ್ತಸ್ಯ ಪ್ರಾಪ್ತಿಯಿಂದ ವಿಚ್ ಇಸ್ ಆಲ್ರೆಡಿ ಇನ್ ಮೀ. ಅಪ್ರಾಪ್ತಸ್ಯ ಪ್ರಾಪ್ತಿಯಿಂದ ವೇನ್ ಐ ನೀಡ್ ಟು ಪುಟ್ ಮೈ ಕಾರ್ಯ, ನಾನು ಶುರು ಮಾಡ್ಬೇಕು, ನನ್ನ ಕರ್ತವ್ಯ ಮಾಡ್ಬೇಕು ನಾನು, ಇಲ್ಲಾಂದ್ರೆ ಇಲ್ಲ. ಸೊ ಧ್ಯಾನ ಕಮ್ಸ್ ಇನ್ ಅಪ್ರಾಪ್ತಸ್ಯ. ನಾನು ಶ್ವಾಸದ ಕಡೆ ಗಮನ ಕೊಟ್ಟರೆ ಧ್ಯಾನ. ಈಗ ನಾವು ಧ್ಯಾನ ಮಾಡುವಾಗ ಒಂದೊಂದ್ಸಲ 2 hours 3 hours ಹುಣ್ಣಿಮೆ ಧ್ಯಾನನೆಲ್ಲ ಕುತ್ಕೋತೀವಿ. ಆಗ ಈಗ ಧ್ಯಾನ ಕುತ್ಕೊಂಡು ಬಿಗಿನಿಂಗ್ ಅಲ್ಲಿ ಉಸಿರು ಮೇಲೆ ಗಮನ ಇರುತ್ತೆ ಸರ್, ಸ್ವಲ್ಪ ಹೊತ್ತಾದ್ಮೇಲೆ ಹೋಗ್ಬಿಡುತ್ತೆ, ಅದು ಇರೋದಿಲ್ಲ. ಹೌದು. ಆಮೇಲೆ ಒಂದು 3 hours ಆದ್ರೂ 2 hours ಆದ್ರೂ ಈಗ ನಾನು ಝೂಮಲ್ಲಿ ಮಾಡ್ತಿರ್ತೀನಿ ಇದೆಲ್ಲ ಮಾಡುವಾಗ, ಆಮೇಲೆ ನಮಗೆ ಮೆಡಿಟೇಟರ್ಸ್ ನಮ್ಗೆ ಎಬ್ಬಿಸ್ತಾರೆ, ನೀವು ಸಹಜ ಸ್ಥಿತಿ ಬನ್ನಿ, ಧ್ಯಾನದಿಂದ ಎಚ್ಚರಾಗಿ ಕೈ ಬಿಡಿಸ್ಕೊಳ್ಳಿ ಅಂತ. ಅವಾಗ ಎದ್ದಾಗ ನನಗನ್ಸುತ್ತೆ, ನನಗೆ ಕುಂತ್ಕೊಂಡು 10 ನಿಮಿಷ ಆಯ್ತು, ಯಾಕೆ ಎಬ್ಬಿಸ್ತಾ ಇದ್ದಾರೆ ಇವರು ಅಂತ.
ಅದು ಆ ಟೈಮಲ್ಲಿ ನಾವ್ ಎಲ್ಲೋಗಿರ್ತೀವಿ, ಏನ್ ಮಾಡ್ತಿರ್ತೀವಿ, ಏನ್ ಆಗತ್ತೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಸರ್. ಗೊತ್ತಾಗಲ್ಲ ಮೇಡಮ್, ನಿಜ ಹೇಳ್ತಿದ್ದೀನಿ, ಗೊತ್ತಾಗಲ್ಲ. ನಿಜ ಗೊತ್ತಾಗಲ್ಲ, ಆಕ್ಚುಲಿ ಗೊತ್ತಾಗಲ್ಲ. ಇದು ಸಿಂಪಲ್ ಫಂಡ. ಏನ್ ಗೊತ್ತಾ, ಮಲ್ಕೊಂಡಾಗ ಎಲ್ಲೋಗಿದ್ರಿ ನೀವು? ಅಲ್ಲ, ಅವಾಗ ನಿದ್ದೆ ಮಾಡ್ತಿರ್ತೀನಿ ಸರ್ ಅವಾಗ. ಸೊ ಇಲ್ಲಿ ಕೂಡ ಯೋಗ ನಿದ್ರೆ ನಡೀತದೆ. ಅಂದ್ರೆ ಒಂದೊಂದ್ಸಲ ಏನಾಗುತ್ತೆ ಸರ್, ಈಗ ಒಂದೊಂದ್ಸಲ ಏನೋ ಐ ಮೀನ್ ದ ಕ್ಲೌಡ್ಸ್ ಅನ್ಸುತ್ತೆ ಏನೋ. ಸೊ ಅವೆಲ್ಲ ಏನ್ ಗೊತ್ತಾ ಮೇಡಮ್, ನಮ್ ಬಯೋಕೆಮಿಸ್ಟ್ರಿ ಚೇಂಜ್ ಆದಾಗ ಅವೆಲ್ಲ ಕಾಣ್ತವೆ. ನೀವ್ ಏನ್ ಹೇಳಿದ್ರಲ್ಲ ಎಲ್ಲೋಗಿದೀನಿ ಅಂತ ಗೊತ್ತಾಗಲ್ಲ. ಸ್ವಲ್ಪ ದಿನ ಅಲ್ಲ, ಸ್ವಲ್ಪ ವರ್ಷಗಳ ಕಾಲ ಹಿಂಗೆ ನಡೀತತೆ. ಆಮೇಲೆ ಅದ್ರ ಕೂಡ ಅಪ್ರಾಪ್ತಸ್ಯ ಪ್ರಾಪ್ತಿ, ಆಮೇಲೆ ಅದು ಕೂಡ ಗೋಚರ ಆಗ್ತದೆ, ಪೂರ್ತಿ ಆಗಲ್ಲ. ಯಾಕಂದ್ರೆ ಪೂರ್ತಿ ಕೀ ಕೊಡಲ್ಲ ದೇವ್ರು ನಮ್ ಕೈಲಿ. ಈಗ ಕನ್ಸಲ್ಲೆಲ್ಲ ಮಲಗಿದಾಗ ಡ್ರೀಮ್ಸ್ ಬರುತ್ತೆ ಸರ್. ಈಗ ಡ್ರೀಮ್ಸ್ ಅಲ್ಲಿ ಆಸ್ಟ್ರಲ್ ಟ್ರಾವೆಲಿಂಗ್ ಆಗತ್ತಾ ಅಥವಾ ಧ್ಯಾನದಲ್ಲಿ ಆಗತ್ತಾ? ಏನ್ ಡಿಫ್ರೆನ್ಸ್? ಈಗ ಧ್ಯಾನದಲ್ಲೂ ಏನೇನೋ ನೋಡ್ತೀವಿ, ಕನ್ಸಲ್ಲೂ ಏನೇನೋ ನೋಡ್ತೀವಿ. ಸೊ ಆಸ್ಟ್ರಲ್ ಟ್ರಾವೆಲಿಂಗ್ ಎದಕ್ ರಿಲೇಟೆಡ್ ಸರ್ ಇದು? ಆಸ್ಟ್ರಲ್ ಟ್ರಾವೆಲಿಂಗ್ ಎರಡಕ್ಕೂ ರಿಲೇಟೆಡ್ ಇಲ್ಲ. ಇವೆರಡಕ್ಕೂ ರಿಲೇಟೆಡ್ ಇಲ್ಲ. ಓಕೆ ಸರ್. ಸಿ ಮೇಡಮ್, ನಿಮಗೆ ಪ್ರಯಾಣ ಪದದ ಅರ್ಥ ನೀವು ಫಸ್ಟ್ ಎಲ್ಲರೂ ಅರ್ಥ ಮಾಡ್ಕೋಬೇಕು. ಅಂದ್ರೆ ಸಂಸ್ಕೃತದಲ್ಲಿ ಯಾವಾಗ್ಲೂ ನಿರಂತರವಾಗಿ ಯಾನ. ಸೊ ನಿರಂತರವಾಗಿ ನಮ್ಮಲ್ಲಿ ನಡೀತಾನೆ ಐತೆ. ಯಾವ್ದು ಹೇಳಿ, ನಾನು ಚಿಕ್ಕವನಿದ್ದೆ ದೊಡ್ಡವನಿದ್ದೆ, ಪ್ರಯಾಣ ನಡೀತು. ನಾನು ಮಲಗಿದಾಗ ನಿರಂತರವಾಗಿ ಪ್ರಯಾಣ ನಡೀತತೆ. ಸೊ ಯಾನ ಯಾವಾಗ್ಲೂ ಇರ್ತತೆ. ಸೊ ಇದು ಆಸ್ಟ್ರೋ ಟ್ರಾವೆಲ್ ಅನ್ನೋದು ಐತೆ. ಸೊ ಇವಾಗ ನಿಮಗೇನು ಕನ್ಸು ಈಸ್ ನಾಟ್ ಆಸ್ಟ್ರೋ ಟ್ರಾವೆಲ್. ಕನ್ಸು ಸ್ವಲ್ಪ ಮಾಹಿತಿ ಗೊತ್ತು, ಅದ್ರ ಬಗ್ಗೆ ನನಗೆ ಹೆಚ್ಚಿನ ಗೊತ್ತಿಲ್ಲ, ಗೊತ್ತಿರೋಷ್ಟು ಹೇಳ್ತೀನಿ. ಕನಸು ಹೆಂಗ್ ಬೀಳ್ತದೆ, ನಾನು ಓದಿರೋದು ಏನಂದ್ರೆ ನನ್ನ ಅನ್ಫುಲ್ಫಿಲ್ಡ್ ಥಿಂಗ್ಸ್, ನನ್ನಲ್ಲಿ ಯಾವ್ದು ಅತೃಪ್ತತೆ ಏನಿರ್ತವೆ ಅವು ಕನಸಿನ ಮುಖಾಂತರ ವ್ಯಕ್ತಪಡಿಸ್ತವೆ. ಇನ್ನೊಂದು ಎರಡನೇದು ಓದಿರೋದು ಏನಪ್ಪಾ ಅಂದ್ರೆ, ಕನಸಲ್ಲಿ ಪೂರ್ತಿ ಆಗ್ತದಂತೆ. ನಾನು ಇವತ್ತು ಹೋಳಿಗೆ ತಿನ್ಬೇಕು ಅನ್ಕೊಂಡಿದ್ದೆ, ಕನಸಲ್ಲಿ ತಿಂದು ಪೂರ್ತಿ ಮಾಡ್ಕೊಂತದಂತೆ. ಅಷ್ಟುವರೆಗೂ ನನಗೆ ಗೊತ್ತು. ಸೊ ಬಟ್ ಇಟ್ ಇಸ್ ನಾಟ್ ಆಸ್ಟ್ರೋ ಟ್ರಾವೆಲ್. ಆಸ್ಟ್ರೋ ಟ್ರಾವೆಲ್ ಈಸ್ ನಾಟ್ ದಟ್ ಈಸಿ. ಓಕೆ ಸರ್. ಓಕೆ. ಅಂಡ್ ಇಟ್ ಇಸ್ ನಾಟ್ ಆಲ್ಸೋ ಡಿಫಿಕಲ್ಟ್. ಅಂದ್ರೆ ಸಾಧನೆ ಇರ್ಬೇಕು ಅಂತೀರಾ ಸರ್ ಅದು? ಹಾ ಮೇಡಮ್, ಸಾಧನೆ ಇದ್ರೇನೆ ಸಾಧ್ಯತೆಗಳು ಮೇಡಮ್. ಆಸ್ಟ್ರೋ ಟ್ರಾವೆಲ್ ಅಂತ ಮತ್ತೆ ಮೆಡಿಟೇಷನ್ ಕುಂದ್ರಬೇಡ್ರಿ ಸರ್. ಭಗವದ್ಗೀತೆಯಲ್ಲಿ 6ನೇ ಅಧ್ಯಾಯದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಿದ್ದಾನೆ, ಈ ಒಂದು ಕರ್ಮಯೋಗದಲ್ಲಿ ಅಷ್ಟಾಂಗ ಯೋಗವನ್ನು ಪ್ರತಿಪಾದಿಸ್ತಾನೆ. ಅದರ 3ನೇ ಸ್ಥಿತಿನೇ ಇದು ಧ್ಯಾನದ ಸ್ಥಿತಿ. ಮನುಷ್ಯನಿಗೆ 3 ಅವಸ್ಥೆ ಇರುತ್ತೆ. ಒಂದು ಜಾಗೃತ ಅವಸ್ಥೆ, ಒಂದು ಸ್ವಪ್ನಾವಸ್ಥೆ, ಇನ್ನೊಂದು ಸುಷುಪ್ತಾವಸ್ಥೆ. ಈ 3 ಅವಸ್ಥೆನಲ್ಲಿ ಜಾಗ್ರಾವಸ್ಥೆ ಅಂದ್ರೆ ಎಚ್ಚರವಾಗಿರೋದು, ಸ್ವಪ್ನಾವಸ್ಥೆ ಅಂದ್ರೆ ಕನಸು ಕಾಣೋದು, 3ನೇ ಅವಸ್ಥೆ ಅಂದ್ರೆ ಸುಷುಪ್ತ ಅಂದ್ರೆ ಅದು ಮೀರಿದ ಒಂದು ಅವಸ್ಥೆ, ಅದೇ ಧ್ಯಾನ. ಕೊನೆಯ ಅಂತಿಮದ ಅವಸ್ಥೆ ಧ್ಯಾನ ಸರ್. ಅದು 4ನೇದೈತೆ ತುರ್ಯ. ಮನಸ್ಸಿನ ಒಂದು ಆಂತರಿಕ ಪಯಣವೇ ನಿಜವಾದ ಧ್ಯಾನ ಸರ್. ಶ್ವಾಸದ ಮೇಲೆ ಗಮನವನ್ನಿಟ್ಟು ಕೇವಲ ಶ್ವಾಸದ ಮೂಲಕ ಗಮನವನ್ನು ಹರಿಸುತ್ತಾ ಬಾಹ್ಯ ಪ್ರಪಂಚದ ಎಲ್ಲ ಆಲೋಚನೆಗಳನ್ನ ಬದಿಗೊತ್ತಿ ಕೇವಲ ಶ್ವಾಸಕೋಶದ ಮೇಲೆ ನಮ್ಮ ನಿಯಂತ್ರಣವನ್ನು ಇಟ್ಟು ಕಣ್ಣು ಮುಚ್ಚಿ ಕುಳಿತುಕೊಂಡು ಮಾಡೋದನ್ನೇ ಆಂತರಿಕ ಪಯಣವನ್ನೇ ಧ್ಯಾನ ಅಂತ ಕರಿತೀವಿ ಸರ್. ಇಲ್ಲ ಸರ್, ನೀವು ಹೇಳಿದ್ದು ಕರೆಕ್ಟ್. ಆಲೋಚನೆಗಳು ಬದಿಗಿಟ್ಟು ಅಂದ್ರಲ್ಲ, ಆಲೋಚನೆಗಳನ್ನ ದೂರ ಮಾಡಿಸ್ಕೊಳ್ಳೋದೇ ಧ್ಯಾನ ಅಲ್ವಾ ಸರ್? ಆಲೋಚನೆಗಳು ನಾವು ದೂರ ಮಾಡ್ಕೊಳಕ್ ಆಗಲ್ಲ ಸರ್. ನಾವು ಫಸ್ಟ್ ಮೆಡಿಟೇಷನ್ ಕುತ್ಕೊಂಡಾಗ ಉಪನಿಷತ್ತಲ್ಲಿ ಏನ್ ಹೇಳ್ತಾರೆ, ಅನ್ಇಂಟರಪ್ಟೆಡ್ ಫ್ಲೋ ಆಫ್ ಥಾಟ್ಸ್ ಈಸ್ ಮೆಡಿಟೇಷನ್. ಓಕೆ ಸರ್. ಸೊ ನಾನು ಕೂತ್ಕೊಂಡ್ಕೊಳ್ಳೆ ಫಸ್ಟ್ ನನಗೆ ಬರೋದೆ ಅನ್ಇಂಟರಪ್ಟೆಡ್ ಫ್ಲೋ ಆಫ್ ಥಾಟ್ಸ್. ಕರೆಕ್ಟ್, ಆಲೋಚನೆಗಳು ಬರ್ತಾ ಇರುತ್ತೆ. ಸೊ ಅದನ್ನ ಬದಿಗಿಡ್ಬೇಕು ಅನ್ನೋದು ಬೇಡ, ಸುಮ್ಮನೆ ನೋಡ್ರಿ. ಯಾಕಂದ್ರೆ ಬದಿಗಿಡ್ಬೇಕು ಅಂದ ಕೂಡ ಅಲ್ಲಿ ಮನಸ್ಸು ಬಂತು, ಮತ್ತೆ ಮನಸ್ಸಲ್ಲೇ ಒಯ್ದಾಟ. ಯಾವ್ದನ್ ಬದಿಗಿಡ್ಬೇಕು, ಯಾವ್ದನ್ ಬದಿಗಿಡಬಾರ್ದು, ನೆಕ್ಸ್ಟ್ ಇದು ಒಳ್ಳೇದು ಆಯ್ಕೆಗಳು ಶುರುವಾಗ್ತವೆ. ಅದು ನಿರಂತರವಾಗಿ ಬರ್ತಾ ಇರುತ್ತೆ. ಅದನ್ನ ಪಾಡಿಗೆ ಅದನ್ನ ಬಿಟ್ಬಿಡ್ತಾ ಇರ್ಬೇಕು. ನಾವು ಶ್ವಾಸಕೋಶದ ಮೇಲೆ ನಮ್ಮ ನಿಯಂತ್ರಣ ಇಟ್ಕೋಬೇಕಂದ್ರೆ ಕಾನ್ಸಂಟ್ರೇಷನ್ ಮಾಡ್ತಾ ಹೋದ್ರೆ ಅವಾಗ ಇಲ್ಲ ಇದು ಕಾನ್ಸಂಟ್ರೇಟ್ ಮಾಡ್ಬೇಡ್ರಿ ಸರ್. ಜಾಗೃತಿ ಅಂದ್ರೆ ಯು ಶುಡ್ ಬಿ ಅವೇರ್. ನನ್ನಲ್ಲಿ ಉಸಿರಾಟ ನಡೀತಾ ಇದೆ. ಇದು ಸ್ವಲ್ಪ ದಿವಸ ನಿಮಗೆ ಆಕ್ಚುಲ್ ಆಗಿ ಹೇಳ್ಬೇಕು ಅಂತಂದ್ರೆ, ನಾನು ಶ್ವಾಸದ ಕಡೆ ಗಮನ ಕೊಡೋ ಒಂದು ಕರೆಕ್ಟ್ ಸ್ಥಿತಿ ನಾನು ಶುರು ಮಾಡಿ 3ನೇ ವರ್ಷಕ್ಕಾಯ್ತು. ಶ್ವಾಸದ ಕಡೆ ಗಮನ ಕೊಡೋ ಇಟ್ ಈಸ್ ನಾಟ್ that easy, but it is also not difficult. Okay. Only ಅಭ್ಯಾಸೇನ ವೈರಾಗ್ಯೇನ ತನ್ನಿರೋಧ. ಸೊ ಅಭ್ಯಾಸೇನ ವೈರಾಗ್ಯೇನ ಅಂತ ಬಂದಾಗ ಪತ್ರಿ ಸರ್ ಅತ್ಯದ್ಭುತವಾಗಿ ಹೇಳಿದ್ರು. ಅಭ್ಯಾಸ ಅಂದ್ರೇನು, ಶ್ವಾಸದ ಕಡೆ ಗಮನ ಕೊಡೋ ಅಭ್ಯಾಸ ಮಾಡ್ರಿ. ವೈರಾಗ್ಯ ಅಂದ್ರೆ ಕಣ್ ಮುಚ್ಕೊಂಡ್ರಿ. ಕಣ್ ಮುಚ್ಕೊಂಡಾಗ ಕನೆಕ್ಷನ್ ಫ್ರಮ್ ದ ಔಟರ್ ವರ್ಲ್ಡ್
ಕ್ಲೋಸ್. ಬಟ್ ಇಂಪ್ರೆಷನ್ಸ್ ಇರ್ಬೋದು ಒಳಗಡೆ, ಹಾ ಹಾ ಔಟರ್ ವರ್ಲ್ಡ್ ಇಂಪ್ರೆಷನ್ಸ್, ಏನು ಮಾಡಕ್ಕಾಗಲ್ಲ. ಸರಿ. ಅಲ್ಲ ನೆಗೆಟಿವಿಟಿನ ನಾವು ಬರ್ತಾನೆ ಇರ್ತೇವೆ ನಮಗೆ ಮನಸ್ಸಿನಲ್ಲಿ. ನೆಗೆಟಿವಿಟಿ ಇಸ್ ವೆರಿ ಗುಡ್ ಸರ್. ಹಾ ಸರ್. ಯಾರು ಹೇಳಿದ್ರು ನಾಟ್ ಬ್ಯಾಡ್ ಅಂತ? ರಾವಣ ಇಸ್ ಗುಡ್ ಆರ್ ಬ್ಯಾಡ್ ಹೇಳಿ ಸರ್. ರಾವಣ ಇಸ್ ಎ ಗುಡ್. ಈಗ ರಾವಣನ ನೀವು ರಾಮಾಯಣದಲ್ಲಿ ತೆಗೆದಾಕಿದ್ರೆ ಏನಿರ್ತತೆ? ರಾಮಾಯಣ ಇತ್ತ? ಆಯ್ತಾ ರಾಮಾಯಣ? ಸೊ ಫಸ್ಟ್ ನೀವು ಈ ಜಡ್ಜ್ಮೆಂಟ್ಸ್ ಇಂದ ಎಲ್ಲರೂ ಹೊರಗೆ ಬರ್ರಿ. ನಾನು ನಿಮ್ ತರ ಒದ್ದಾಡಿನಿ, ಆದ್ರೆ ನಾನು ನಿಮಗೆ ಮುಂಚೆನೆ ರಿಕ್ವೆಸ್ಟ್ ಮಾಡ್ತೀನಿ, ಇದರಿಂದ ಹೊರಗೆ ಬರ್ರಿ. ಸೊ ಆಸ್ ಮಚ್ ಆಸ್ ರಿಕ್ವೈರ್ಡ್ ರಾವಣ ಬೇಕು. ಇನ್ನಾದ್ರೆ ರಾಮಾಯಣದಾಗ ರಾವಣನ್ ತೆಗೆದು, ರಾವಣನ್ ಪಾಠ ತೆಗೆದು ಏನಾಯ್ತು ಸರ್ ಹೇಳ್ರಿ? ಯಾರಿಗ್ ಬರ್ತತೆ? ಸೀತನ ಅಪಹರಿಸ್ಕೊಂಡು ಹೋಗಿದ್ದಕ್ಕೆಲ್ಲ ಶುರುವಾಗಿದ್ದೆಲ್ಲ ರಾಮಾಯಣ ಶುರುವಾಗಿದೆ. ಮತ್ತೆ ಸೊ ರಾವಣನ ಬ್ಯಾನ್ ಅಂದ್ರೆ ನಮ್ ಪ್ರಕಾರ ರಾವಣ ನೆಗೆಟಿವ್ ಕ್ಯಾರೆಕ್ಟರ್. ಎಂತ ಕೆಲಸ ಮಾಡೋಣ? ಒಬ್ರು ಹೆಂಡತಿನ ಹಾರಿಸ್ಕೊಂಡು ಹೋಗ್ಯಾನ, ಹೌದಾ ಅಲ್ಲ? ಎಸ್. ಸೊ ನೆಗೆಟಿವ್ ಆಲೋಚನೆ, ಇದು ಆಲೋಚನೆ ಇಟ್ ಸೆಲ್ಫ್ ಇಸ್ ನೆಗೆಟಿವ್ ಸರ್. ಓಕೆ ಓಕೆ ಓಕೆ. ದೇರ್ ಇಸ್ ನೋ ಪಾಸಿಟಿವ್ ಥಾಟ್ಸ್ ಇನ್ ನೆಗೆಟಿವ್ ಥಾಟ್ಸ್. ಥಾಟ್ಸ್ ಇಟ್ ಸೆಲ್ಫ್ ಇಸ್ ನೆಗೆಟಿವ್. ಓಕೆ ಓಕೆ. ಥಿಂಕಿಂಗ್ ಇಸ್ ಪಾಸಿಟಿವ್. ಓಕೆ ಸರ್. ದೇರ್ ಇಸ್ ಎ ಹ್ಯೂಜ್ ಡಿಫ್ರೆನ್ಸ್. ಅಂದ್ರೆ ಬಹಳ ಡಿಫ್ರೆನ್ಸ್ ಐತೆ ಥಾಟ್ಸ್ ಥಿಂಕಿಂಗ್. ಸರ್ ಆಗುತ್ತೆ ಸರ್. ಯಾಕಂದ್ರೆ ಧ್ಯಾನ, ನಾವು ಯಾವಾಗ ಧ್ಯಾನಸ್ಥರ ಆದಾಗ ಫಸ್ಟ್ ಎಲ್ಲ ಈ ತಲೆ ಜುಮ್ ಅನ್ನೋದು, ನೋವಾಗೋದು, ಆಮೇಲೆ ಎಲ್ಲೋ ಓದಂಗ್ ಅನ್ಸೋದು, ಇವೆಲ್ಲ ಕ್ಲೀನಿಂಗ್ ಪ್ರಾಸೆಸ್. ಸೊ ಜುಮ್ ಅನ್ನೋದಂದ್ರೆ ನಿಮಗೆ ಧ್ಯಾನ ಗಟ್ಸತ್ತೆ ಅಂತ ಅರ್ಥ. ಕುಂಡಲಿನಿ ಅವೇಕ್ನಿಂಗ್ ಅಂದ್ರೆ ಏನು ಸರ್? ಕುಂಡಲಿನಿ ಅವೇಕನಿಂಗ್. ಸೊ ದಟ್ ಈಸ್ ಎ ವೆರಿ ರಾಂಗ್ ಟರ್ಮ್. ಎಲ್ಲರೂ ಯೂಸ್ ಮಾಡ್ತಾರೆ ಕುಂಡಲಿನಿ ಅವೇಕನಿಂಗ್ ಅಂತ. ಸೊ ಆ ಪದ ಕುಂಡಲಿನಿ, ಕುಂಡ ಅಂದ್ರೆ ಏನ್ ಗೊತ್ತಮ್ಮ? ಗಡಿಗೆ. ಸೊ ಇದೆಲ್ಲ ಏನಪ್ಪಾ ಅಂದ್ರೆ ಇವೆಲ್ಲ ಎಲೆಕ್ಟ್ರಿಕ್ ಬಾಡಿ ಅಂದ್ರೆ ಪ್ರಾಣಮಯ ಕೋಶದಲ್ಲಿರೋ ಸ್ಥಿತಿಗತಿಗಳಿವು. ಸೊ ಆ ಕುಂಡ, ಈ ಕುಂಡ ಏನಾಯ್ತಪ್ಪ ಅಂತಂದ್ರೆ ಆಕ್ಚುಲಿ ಅದ್ರೊಳಗಡೆ ಶಕ್ತಿ ಬೇಸ್ ಅದು. ಇಟ್ ಈಸ್ ನಾಟ್ ಅದು, ಇಟ್ ಈಸ್ ಎ ಕ್ಯಾರಿಯರ್ ಆಫ್ ಎನರ್ಜಿ. ಅದು ಕ್ಯಾರಿಯರ್ ಆಫ್ ಎನರ್ಜಿ. ಯಾವಾಗ ನಾನು ಶ್ವಾಸದ ಕಡೆ ಗಮನ ಕೊಟ್ಟಾಗ ಏನಾಗ್ತತೆ? ಸೊ ಆ ಕುಂಡಲಿನಿ ಏನಿರ್ತತೆ ಅದು ಸೂಕ್ತ ಅವಸ್ಥೆಯಲ್ಲಿ ಇರ್ತದೆ, ಅಂದ್ರೆ ಡಾರ್ಮೆಂಟ್ ಸ್ಟೇಟ್, ಅಂದ್ರೆ ನಿಷ್ಕ್ರಿಯ ಅವಸ್ಥೆಯಲ್ಲಿ ಐತೆ. ಯಾಕಂದ್ರೆ ನಾವು ಅದಕ್ಕೇನು ಆಪ್ಷನ್ ಕೊಟ್ಟಿಲ್ಲ. ಅದು ನಮಗೆ ಸಪ್ಲೈ ಎಷ್ಟು ಮಾಡಬೇಕು, ಈಗ ನಾವೇನು ದಿನನಿತ್ಯ ಕಾರ್ಯಾಚರಣೆಗೆ ಏನ್ ಮಾಡಬೇಕು ಅಷ್ಟೇ ಸಪ್ಲೈ ಮಾಡಿ ಅದೊಂದು ಮಾಡ್ಯೂಲ್ ಇಟ್ಟು ಬಿಟ್ಟು ಬಿಡ್ತದೆ ಅದು. ಆದ್ರೆ ಕುಂಡಲಿನಿ ಅವೇಕನಿಂಗ್ ಇಸ್ ರಾಂಗ್. ಯು ಕೆನಾಟ್ ಅವೇಕನ್ ಕುಂಡಲಿನಿ. ಒನ್ಸ್ ಯು ಸ್ಟಾರ್ಟ್ ಅಬ್ಸರ್ವಿಂಗ್ ದ ಬ್ರೆತ್, ಅವಾಗ ಏನಾಗ್ತದೆ ಅದಕ್ಕೆ ಇಟ್ ಸ್ಟಾರ್ಟ್ಸ್, ಅದಕ್ಕೆ ಕ್ರಿಯಾಶೀಲತೆ ಬರ್ತದೆ. ಯಾವುದು ಡಾರ್ಮೆಂಟ್ ಆಗಿತ್ತು, ನಿಷ್ಕ್ರಿಯವಾಗಿತ್ತು, ಇಟ್ ಬಿಕಮ್ಸ್ ಕ್ರಿಯಾಶೀಲ. ಎದಕ್ಕೆ ಅಂದ್ರೆ ನಾವು ಐ ಹ್ಯಾವ್ ಸ್ಟಾರ್ಟೆಡ್ ಗೋಯಿಂಗ್ ಟುವರ್ಡ್ಸ್ ದಟ್ ಏರಿಯಾ, ದಟ್ ಝೋನ್. ಅವಾಗ ಏನಾಗುತ್ತೆ ಅದು ಇಟ್ ಬಿಕಮ್ಸ್ ಮೋರ್ ಆಕ್ಟಿವ್. ಸರ್ ಅದು ಸರ್ಪದ ರೂಪದಲ್ಲಿ ನಮ್ಮ ಸ್ಪೈನ್ ಬೇಸ್ ಅಲ್ಲಿ ಇದ್ದು ಅದು ಆಕ್ಟಿವೇಟ್ ಆದಾಗ 7 ಚಕ್ರ ಮೂಲಕ ಬಂದು ವಾಪಸ್ ಹೋಗುತ್ತೆ ಅಂತಾರೆ, ಅದು ನಿಜನಾ? 7 ಅಂದ್ರೆ ಅದು ಆಕ್ಟಿವೇಟ್ ಆದಾಗ 7 ಚಕ್ರ ಮೂಲಕ ಬರಲ್ಲ. ನಾನು ಇಷ್ಟು ದಿವಸ ಐ ಆಮ್ ನಾಟ್ ಅವೇರ್ ಆಫ್ ದೋಸ್ ಥಿಂಗ್ಸ್. ನನಗೆ ಉಸಿರಾಟ ಆಡುತ್ತಾ ಐತೆ ಅನ್ನೋದೇ ನಮಗೆ ಅವೇರ್ನೆಸ್ ಇಲ್ಲ. ಯಾವಾಗ ಅದು ನೆಗಡಿ ಆದಾಗ ಅಯ್ಯೋ ನನಗೆ ಉಸಿರಾಟ ಆಡಕ್ ಆಗ್ತಾ ಇಲ್ಲ ಅನ್ಸ್ತತೆ. ಸೊ ಯಾವಾಗ ನಾವು ಶ್ವಾಸದ ಕಡೆ ಗಮನ ಕೊಟ್ಟಾಗ ಅದು ಆಕ್ಟಿವೇಶನ್ ಅಲ್ಲ. ಸೊ ನಾನು ಹೇಳಿದ್ನಲ್ಲ, ವೆನ್ ಇಟ್ ಬಿಕಮ್ಸ್ ಆಕ್ಟಿವ್ ಇಟ್ ಸ್ಟಾರ್ಟ್ ಸ್ಟ್ರೆಚಿಂಗ್. ಸೊ ಆ ಸ್ಟ್ರೆಚಿಂಗ್ ಅಲ್ಲಿ ಎಲ್ಲ ಚಕ್ರನ ಚಕ್ರ ಸೇನು ಚಲನಂ ಕರೋತಿ ಇತಿ ಚಕ್ರ, ಆಲ್ವೇಸ್ ಇನ್ ಆಕ್ಟಿವೇಟೆಡ್ ಮೋಡ್. ಸೊ ನಮ್ಮನ್ನೆಲ್ಲ ಕೆಲವು ಕ್ಲಾಸಸ್ ತಗೊಂತಾ ಇರ್ತಾರೆ ಏನಂತ, ಚಕ್ರ ಆಕ್ಟಿವೇಶನ್. ದಟ್ ಈಸ್ ವೆರಿ ರಾಂಗ್. ಸ್ಪಿರಿಚುವಲ್ ಅವೇಕ್ನಿಂಗ್ ಸರ್? ಸ್ಪಿರಿಚುವಲ್ ಅವೇಕ್ನಿಂಗ್ ಇಸ್ ರೈಟ್. ಸೊ ಚಕ್ರ ಆಕ್ಟಿವೇಶನ್ ಮಾಡ್ತೀವಿ ಅಂತ ಅದು ಆಗಲ್ಲ. ಚಕ್ರಗಳು ಆಕ್ಟಿವೇಟ್ ಆಗಿಲ್ಲ ಅಂತಂದ್ರೆ ಯಾವತ್ತೋ ಟಾಟಾ ಬಾಯ್ ಬಾಯ್. ಬಟ್ ನಾವು 23 hours ಏನು 1 hour ಮೆಡಿಟೇಷನ್ ಮಾಡಿ 1 hour ಸ್ವಾಧ್ಯಾಯ ಮಾಡಿ 23 hours ನಾವು ಹೆಂಗೆ ಹೋಲ್ ಡೇ ಹೆಂಗೆ. ಸೊ ಈಗ ಪತ್ರಿ ಸರ್ ನಮಗೆ ಅವಾಗ ನಾನು 25 years ಬ್ಯಾಕ್ ನಮಗೆ ಏನ್ ಹೇಳಿದ್ರು ಅಂದ್ರೆ ಒಂದು ಕಾನ್ಸೆಪ್ಟ್ ಕೊಟ್ರು ಸರ್, ಹೌ ಟು ಇನ್ಕ್ರೀಸ್ ಯುವರ್ ಎನರ್ಜಿ. ಸೊ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಥಿಂಗ್ ಈಸ್ ಮೆಡಿಟೇಷನ್. ಅದು ಇಟ್ ಕೌಂಟ್ಸ್ 80% ನನ್ನ ಶಕ್ತಿನ ಜಾಸ್ತಿ ಮಾಡೋದಕ್ಕೆ. ಸೊ ನೆಕ್ಸ್ಟ್ ಕಮ್ಸ್ ನಾನ್ ಜಡ್ಜಿಂಗ್ ಆಫ್ ಅದರ್ಸ್. ದಿಸ್ ಇಸ್ ವೆರಿ ಟಫೆಸ್ಟ್. ನಾನು ಅವು ನಿಂತವನು ಇವು ನಿಂತವನು ಮೂರತ್ತು ಬೈತಾ ಇರ್ತೀವಿ. ಸೊ ಏನಾಗ್ತದೆ, ಚಕ್ರಗಳಿಂದ ಕಿರಣಗಳು ನಮ್ಮ ಅಂದ್ರೆ ಪ್ರಾಣ ಶರೀರದಿಂದ ಕಿರಣಗಳು ಫಿಸಿಕಲ್ ಬಾಡಿಗೆ ನಿರಂತರವಾಗಿ ಓಡಾಡ್ತಾ ಇರ್ತವೆ. ಸೊ ನಾನು ಯಾವಾಗ ಇನ್ನೊಬ್ಬನ ಜಡ್ಜ್ ಮಾಡಿದೆ ಅಂದ್ರೆ ಮೂಲದಾದಾಗ ಒಂದು ಬ್ಲಾಕ್ ಆಗ್ತೀನಿ ನಾನು. ಆ ಕಿರಣ ಈ ಕಡೆ ಎನರ್ಜಿ ಬ್ಲಾಕ್ ಕ್ರಿಯೇಟ್ ಮಾಡ್ತೀವಿ, ಆ ಕಿರಣ ಈ ಕಡೆ ಬರಕ್ಕಾಗಲ್ಲ. ಹಂಗೆ ನೆಕ್ಸ್ಟ್ ಹೆಂಗ್ ಬೇಕೋ ಸುಮ್ಮನೆ ದಡ 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 ಸುಮ್ಮನೆ ಮಾತಾಡೋದು. ಸೊ ಇನ್ನೊಂದು ಬ್ಲಾಕ್.
ಅಂದ್ರೆ ಸೆಕೆಂಡ್ ವೇ ಟು ಇನ್ಕ್ರೀಸ್, ಥರ್ಡ್ ವೇ ಟು ಇನ್ಕ್ರೀಸ್ ಅವರ್ ಎನರ್ಜೀಸ್ ಮೌನ. ನಾನು ಮೌನ ಪಾಡ್ಸೋದೇ ಇಲ್ಲ, ಸುಮ್ಮನೆ ಮಾತಾಡು 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 ಮಾತಾಡು, ಇನ್ನೊಂದು ಬ್ಲಾಕ್. ಓಕೆ, ಆಮೇಲೆ ಫೋರ್ತ್ ಥಿಂಗ್, ಪ್ರಕೃತಿ ಜೊತೆ ಇರ್ಬೇಕಂತ. ಎಲ್ಲಿದೀವಿ ನಾವು? ಪ್ರಕೃತಿ ಜೊತೆ ಇರೋದೇ ಇಲ್ಲ. ಹೊರಗೆ ಹೋದ್ರೆ ಸನ್ ಬರ್ನ್. ಸೊ ಅವಾಗ ಏನಾಗುತ್ತೆ, ನೆಕ್ಸ್ಟ್ ಅದನ್ನು ಮಾಡಲ್ಲ, ಇನ್ನೊಂದು ಬ್ಲಾಕ್ ಆಗ್ತೀವಿ. ಆಮೇಲೆ ನಗೋದು ನಗ್ಸೋದು, ಇದು ಕೂಡ ಮಾಡಲ್ಲ ನಾವು. ನಗಿಸ್ತೇವೆ ಯಾರಿಗಾದ್ರು? ನಗಿಸ್ತೀಯಮ್ಮ ನೀನು? ಡೈಲಿ ಎಷ್ಟು ಸಲ ನಗಿಸ್ತೀಯ? ಯಾರನ್ನ ನಗಿಸ್ತೇವೆ? ನೀನ್ ನಕ್ಕಿದ್ದೆ ವೆರಿ ಕಾಸ್ಟ್ಲಿ ಅಫೇರ್ ಆಗಿರ್ತದೆ, ನಾವು ನಗೋದೇ ಕಾಸ್ಟ್ಲಿ ಅಫೇರ್. ಇನ್ನು ಬೇರೆಯವ್ರನ್ನ ನಗ್ಸೋದು ಇಲ್ಲ. ಸೊ ಇನ್ನೊಂದು ಬ್ಲಾಕ್ ಹಾಕಿದ್ವಿ. ಸೊ ಏನಾಯ್ತು, ಸೌಂದರ್ಯ ಲಹರಿನಾಗ ಏನಾಯ್ತು, ಯಾವ ಚಕ್ರ ಎಷ್ಟು ಕಿರಣಗಳನ್ನ ಈ ಫಿಸಿಕಲ್ ಬಾಡಿಗೆ ಹರಿಸ್ತತೆ ಅನ್ನೋದು ಕ್ಲೀನ್ ಆಗಿ ಶಂಕರಾಚಾರ್ಯರು ತಿಳಿಸ್ಯಾರ. ಸೊ ನಾನು ಸರಿಯಾಗಿ 23 hours ಸರಿಯಾಗಿ ಜೀವಿಸ್ಲಿಲ್ಲ. ಈಗ ನಾನು ಇಲ್ಲೆಲ್ಲ ಚೆನ್ನಾಗಿ ಮೆಡಿಟೇಷನ್ ಮಾಡ್ತೀನಿ, ಇಲ್ಲಿ ಬಂದು ಮೆಡಿಟೇಷನ್ ಎಲ್ಲ ಹೇಳ್ಕೊಡ್ತೀನಿ. ನನ್ನ ಹೋಗಿ ಸಾಯಂಕಾಲ ಬಾರ್ನ ಕೂತ್ಕೊಂಡು 90 ಹಾಕಿದ್ರೆ ಯಾರಾದ್ರೂ ನಿಮ್ಮಂತವ್ರು ನೋಡಿದ್ರೆ ಏನಂತೀರಿ? ಯೂಸ್ಲೆಸ್ ಫುಲ್, ನಾ ಮೆಡಿಟೇಷನ್ ಹೇಳಿದ್ದು. ಸಿಗರೇಟ್ ಸೇದಿದ್ರೆ, ಗುಟ್ಕ ಹಾಕಿದ್ರೆ. ಸೊ ನಾನು ಏನ್ ಮಾಡಿದೆ ಅವಾಗ? ಸೊ ಹಂಗಾಗಿ 80% ಮೆಡಿಟೇಷನ್ ಬಗ್ಗೆ ಈಗ ಇಷ್ಟೊತ್ತು ಬಂತು, ಈ 4. ಸೊ ವಿ ಆರ್ ಕ್ರಿಯೇಟಿಂಗ್ ಬ್ಲಾಕ್ಸ್ ಬೈ ನಾಟ್ ಲಿವಿಂಗ್ 23 hours. ಅದಕ್ಕೆ ಆಚರಣೆಯಲ್ಲಿ ಆಧ್ಯಾತ್ಮಿಕತೆ. ಎವ್ರಿ ಮೊಮೆಂಟ್ ಶುಡ್ ಬಿ ಲಿವ್ಡ್. ಕೆಲವರೆಲ್ಲ ನನಗೆ ಹೀಲಿಂಗ್ ಮಾಡ್ತೀನಿ ಅಂತ ಮಾಡ್ತಾರೆ. ಕೆಲವರಿಗೆ ಲೇಡೀಸಿ ಪ್ರೆಗ್ನೆನ್ಸಿ ಅದು ಎಲ್ಲ ಇರುತ್ತೆ, ಡೆಲಿವರಿ, ಸೋ ಮೆನಿ ಥಿಂಗ್ಸ್. ಅದಕ್ಕೆಲ್ಲ ಪ್ರೆಗ್ನೆನ್ಸಿ ಮಾಡಿಬಿಟ್ಟು ನಾನು ಸರಿ ಮಾಡ್ತೀನಿ ಅನ್ನೋ ಥರ ತುಂಬ ಜನ ಇರ್ತಾರೆ. ಇದು ಆಗತ್ತಾ? ಹೀಲಿಂಗ್ ಅನ್ನೋದು ಇದೆಯಾ ಅನ್ನೋದು ನನ್ನ ಒಂದು ಪ್ರಶ್ನೆ ಸರ್. ತುಂಬ ದೊಡ್ಡ ಪ್ರಶ್ನೆ ಕೇಳಿದ್ರು ಸರ್. ಹೀಲಿಂಗ್, ಸೊ ಹೀಲಿಂಗ್ ಈಸ್ ನೆಸಸರಿ. ಬೇರೆಯವರು ಮಾಡ್ತಾರಂದ್ರೆ ನಾವು ಹೀಲ್ ಆಗೋದಿಲ್ಲ, ಮತ್ತೆ ನಮಗೆ ವಾಪಸ್ ಬರ್ತದೆ. ಸೊ ನಾನು ಹೀಲ್ ಮಾಡ್ಕೋಬೇಕು. ಪತ್ರಿ ಸರ್ ಯಾವತ್ತು ಯಾರಿಗೂ ಹೀಲ್ ಮಾಡಬೇಡ್ರಿ ಅಂತ ಹೇಳ್ತಿದ್ರು, ಯಾಕಂದ್ರೆ ಅವ್ರಿಗೆ ಧ್ಯಾನ ಹೇಳ್ಕೊಡ್ರಿ. ಆಮೇಲೆ ಯಾರಿಗೆ ಹೀಲಿಂಗ್ ಮಾಡ್ಬೋದು ಅನ್ನೋದು ಕೂಡ ಸರ್ ಹೇಳಿದ್ರು. ಯಾರು ಆಕ್ಸಿಡೆಂಟ್ ಆಗಿರ್ತದೆ, ಕೋಮಾ ಸ್ಥಿತಿಯಲ್ಲಿ ಇರ್ತಾರೆ, ಅವಾಗ ಒಂದು ಆಲೋಚನೆ, ಸೊ ಎನರ್ಜಿ ಅವ್ರಿಗೆ ಹೋಗ್ಲಿ ಅಂತ. ಆಮೇಲೆ ಮಗು, 6 ವರ್ಷದ ಒಳಗಡೆ ಇರೋ ಮಗು, ಅವ್ರಿಗೆ ಮಾಡ್ಬೋದು. ಯಾರಿಗೆ ಧ್ಯಾನ ಕಲಿಸಿ ಅವ್ರಿಗೆ ಕುಂದಿರ್ಸೋದಕ್ಕೆ ಆಗ್ತದೋ ಧ್ಯಾನ ಕುಂದಿರ್ಸಿ. ಬಿಕಾಸ್ ಪತ್ರಿ ಸರ್ ಏನ್ ಹೇಳ್ತಾ ಇದ್ರು ಅಂದ್ರೆ, ಅವ್ರ ಹೋಮ್ವರ್ಕ್ ನೀನ್ ಯಾಕೆ ಮಾಡ್ತೀಯ? ಇಟ್ ಈಸ್ ಹಿಸ್ ಹೋಮ್ವರ್ಕ್, ನೀನ್ ಯಾಕೆ ಮಾಡ್ತೀಯ? ಸೊ ನಾನು ಮಾಡಿದ್ರೆ ಅದ್ರ ಪ್ರಭಾವ ಕೂಡ ನಾನು ತಗೋಬೇಕು. ಸೊ ಹೀಲಿಂಗ್ ಅನ್ನೋದು ಇಟ್ಸ್ ಅ ವೆರಿ ಬಿಗ್ ಟರ್ಮ್. ಯಾಕಂದ್ರೆ ಓಶೋರ್ ಏನ್ ಹೇಳ್ತಾರೆ, ಮ್ಯಾನ್ ಇಸ್ ಎ ಡಿಸೀಸ್ ಅಂಡ್ ಹಿ ಹ್ಯಾಸ್ ಟು ಬಿ ಹೀಲ್ಡ್ ಕಂಟಿನ್ಯೂಸ್ಲಿ ಅಂತ ಹೇಳ್ತಾರೆ. ಮನುಷ್ಯ ಅಂದ್ರೆ ರೋಗ ನಿರಂತರವಾಗಿ ಗುಣಪಡಿಸ್ಕೊಂತಾನೆ ಹೋಗ್ಬೇಕು. ಸೊ ಹೀಲಿಂಗ್ ಅನ್ನೋದು ಬೇರೆಯವ್ರು ಮಾಡೋದು ನೀವು ಯಾವತ್ತೂ ಮಾಡಿಸ್ಕೋಬೇಡ್ರಿ. ನಾವು ಧ್ಯಾನಸ್ಥರ ಆಗಬೇಕು, ಹೀಲಿಂಗ್ ಮಾಡೋಕ್ಕೂ ಹೋಗ್ಬಾರ್ದು. ಇನ್ನೊಂದು, ಹೀಲಿಂಗ್ ಅನ್ನೋದು ಆಗುತ್ತೆ ಸರ್. ಯಾವಾಗ ಅಂತಂದ್ರೆ, ಈಗ ನನಗೆ ರೋಗ ಐತೆ, ನನಗೂ ಗೊತ್ತಿಲ್ಲ. ಈಗ ಒಂದು 4 ಜನ ನಾವು ಇದನ್ನ ಪ್ರಾಕ್ಟಿಕಲ್ ಆಗಿ ನೋಡಿರೋದು, ಒಂದು 5-6 ಜನ ನಾವು ಧ್ಯಾನಸ್ಥರಾಗಿರ್ತೀವಿ. ಗೊತ್ತಿಲ್ಲದಂಗೆ ನನ್ನ ಕೈ ಹೋಗಿ ಅವ್ರ ತಲೆ ಮೇಲೆ ಹೋಗ್ಬಿಡ್ತೈತೆ. ನಾನು ಹೀಲ್ ಮಾಡ್ಬೇಕಂತನೂ ಇಲ್ಲ, ಆತ ಹೀಲ್ ಮಾಡಿಸ್ಕೋಬೇಕಂತನೂ ಇಲ್ಲ. ಆದರೆ ಅವನ ತಲೆ ಮೇಲೆ ಹೋಗಿ ಆಮೇಲೆ ಏನಾಗುತ್ತೆ, ಸಡನ್ ಆಗಿ ಅವನಿಗೇನೋ ಒಂದು ರೋಗ ರುಜಿನತೆ ಕ್ಲಿಯರ್ ಆಗ್ಬಿಡ್ತೈತೆ. ಬಟ್ ಅಲ್ಲಿ ಸಮಥಿಂಗ್ ಎಲ್ಸ್ ಹೀಲ್ಡ್. ಯಾವುದೋ ಒಂದು ನಮ್ಮನ್ನ ಒಂದು ವೆಹಿಕಲ್, ನಮ್ಮನ್ನು ಒಂದು ಮಾಧ್ಯಮ ಮಾಡ್ಕೊಂಡು ಮಾಡಿ ಹೋಗ್ಬಿಡ್ತು. ಅದು ಬಿಟ್ಟು ನಾನೇ ಹೀಲ್ ಮಾಡ್ತೀನಿ ಅಂತ ಹೋದ್ರೆ ಕುಕರ್ಮಗಳು ಸ್ಟಾರ್ಟ್ ಆಗ್ತವೆ. ಅದು ನಿಮ್ಮ ಇಷ್ಟ. ಆಮೇಲೆ ಇನ್ನೊಂದು ಪತ್ರಿ ಸರ್ ಹೇಳೋರು, ಈಗ ಪ್ರೆಗ್ನೆನ್ಸಿ ಆಗ್ತೈತೆ, ನನಗೆ ಒಳ್ಳೆ ಆತ್ಮ ಬರಬೇಕು. ಸೊ ಪತ್ರಿ ಸರ್ ಕೇಳಿದ, ಪತ್ರಿ ಸರ್ ಬೈದರು, ನಾನು ಒಳ್ಳೆ ಆತ್ಮನ ಆಹ್ವಾನ ಮಾಡ್ತೀನಿ. ಸೊ ಪತ್ರಿ ಸರ್ ಕ್ಲೀನಾಗಿ ಬೈದರು. ಏನಂತ ಹೇಳಿದ್ರು ಅಂದರೆ, ಸುಮ್ಮನೆ ಧ್ಯಾನ ಮಾಡು, ಒಳ್ಳೆ ಆತ್ಮನ ಆಹ್ವಾನ ಮಾಡಿದ ಅದು ನಮ್ಮ ಕೈಗೆ ಆಯ್ತಾ? ಏನು ಇದೊಂದು ಜನ್ಮದ ಧ್ಯಾನ ಮಾಡಿದ ಕೂಡ ಹಂಗೆ ಒಳ್ಳೆಯವ್ರು ಇಳಿದು ಬಂದ್ಬಿಡ್ತಾರ? ಏನು ನಾನು ಅನ್ಕೊಂಡು ಕೂಡ ಎಲ್ಲ ಹೀಲಾಗಿ ಹೋಗ್ಬಿಡ್ತತ? ಸುಮ್ಮನೆ ಧ್ಯಾನ ಮಾಡು ಅಂತಂದ್ರು ಸರ್. ಸುಮ್ಮನೆ ಧ್ಯಾನ ಮಾಡು, ಯಾರು ಬರ್ಬೇಕು ಅವ್ರು ಬರ್ತಾರೆ. ಬಟ್ ಮೆಡಿಟೇಷನ್ ಈಸ್ ಎಸೆನ್ಷಿಯಲ್. ಅದಕ್ಕೆ ರಿಲೇಟೆಡ್ ಆಗಿ ಬರ್ತಾರೆ. ನಾನು ಧ್ಯಾನಿನೇ ಬರಬೇಕು, ಅವನು ಯೋಗಿ ಆಗಬೇಕು, ದಯಮಾಡಿ ಆ ಥರದ್ದು ಯಾವುದ್ರಲ್ಲೂ ತಮ್ಮನ್ನು ತಾವು ತೊಡಗಿಸ್ಕೊಳಕ್ಕೆ ಹೋಗ್ಬೇಡ್ರಿ. ಆಗಲ್ಲ, ಅದು ಏನೋ ಒಂದು ಟ್ರ್ಯಾಶಲ್ಲಿ ಆದರೂ ಗೊತ್ತಿಲ್ಲ. ಬಟ್ ಪತ್ರಿ ಸರ್ ಹೇಳಿದ್ದೇನು, ಒಳ್ಳೆ ಆತ್ಮನ. ಯಾಕಂದ್ರೆ ಎಲ್ಲರೂ ಸರ್ ಇವಾಗ ನಾನು ಪ್ರೆಗ್ನೆಂಟು, ಏನು ಮಾಡಿದರೆ ಒಳ್ಳೆ ಆತ್ಮ ಬರ್ತತೆ. ಆತ್ಮ ಬಂದ್ಬಿಟ್ಟತೆ, ಮತ್ತಿನ ಒಳ್ಳೆ ಆತ್ಮನ ಎಲ್ಲಿಂದ ಕರ್ಕೊಂಬರ್ತೀರಿ ನೀವು? ಏನು ಎಕ್ಸ್ಚೇಂಜ್ ಮಾಡೋಕ್ಕಾಗತ್ತಾ ನಮ್ಮ ಕೈಲಿ? ಸೊ ಇವು ಯಾವ ಬೇಡ, ಫಸ್ಟಿಂದ ಮೆಡಿಟೇಷನ್ ಮಾಡ್ರಿ, ಕ್ರಿಯೇಟ್ ಅ ಸ್ಪೇಸ್. ಸೊ ಹೀಲಿಂಗು ಇವ್ಯಾವುದಕ್ಕೂ ಹೋಗ್ಬಾರ್ದು.
ಸೊ ಹೀಲಿಂಗ್ ಕೆಲವರೆಲ್ಲ ಮಾಡ್ತಾರೆ, ಏನೂ ಮಾಡೋಕ್ಕಾಗಲ್ಲ. ಇಟ್ ಈಸ್ ದೇರ್ ವಿಶ್, ಅವ್ರ ಇಚ್ಛೆ ಸರ್, ನಾವೇನು ಮಾಡೋಕ್ಕಲ್ಲ. ಆ್ಯಕ್ಚುಲಿ ನಾವು ಮಾಡಿಸ್ಕೋಬೋದು, ಧ್ಯಾನದಿಂದ ನಾವೇ ಹೀಲ್ ಮಾಡ್ಕೋ. ಈಗ ಆಕ್ಸಿಡೆಂಟ್ ಕೇಸ್ ಐತೆ, ಅವಾಗ ಯು ಕ್ಯಾನ್. ಸಾರೇ ಎಕ್ಸಂಪ್ಷನ್ ಕೊಟ್ಟಿದೆ. ಅವ್ರಿಗೆ ಏನು ಕೋಮಾ ಸ್ಥಿತಿಯಲ್ಲಿದ್ದಾರೆ, ಅವ್ರಿಗೆ ಕುತ್ಕೊಳಕ್ಕಾಗಲ್ಲ, ಕಣ್ಣು ಮುಚ್ಚೋದು ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ಅವಾಗ ಓಕೆ, ಥಾಟ್ ಇಟ್ಟು ಮಾಡ್ರಿ ಅಂತ ಸರ್ ಹೇಳಿದ್ದಾರೆ. ಚಿಕ್ಕ ಮಗು ಅಂದರೆ 5 ವರ್ಷದ ಒಳಗಡೆ ಅವ್ರಿಗೇನು ನಾವು ಧ್ಯಾನ ಹೇಳ್ಕೊಡೋಕ್ಕಾಗಲ್ಲ, ಅಂಥವರಿಗೆ ಯು ಕ್ಯಾನ್. ಸೊ ಪಿರಮಿಡ್ ಆ್ಯಕ್ಚುಲಿ ಇಟ್ಸ್ ಎ ಗ್ರೀಕ್ ವರ್ಡ್, ಫೈರ್ ಆ್ಯಂಡ್ ಅಮಿಟ್. ಫೈರ್ ಅಂದರೆ ಬೆಂಕಿ, ಅಮಿಟ್ ಅಂದರೆ ಅದ್ರ ಒಳಗಡೆ. ಓಕೆ, ಪಿರಮಿಡ್ ಆ್ಯಕ್ಚುಲಿ ಇಟ್ಸ್ ಎ ಕಾಸ್ಮಿಕ್ ಆ್ಯಂಗಲ್, ಅಂದರೆ ನಾವು ಮಾಡಿರೋದಲ್ಲ. ಸೊ ಆ್ಯಕ್ಚುಲಿ ಎಲ್ಲರೂ ಹೇಳ್ತಾರೆ ಈಜಿಪ್ಟ್ನಲ್ಲಿ ಪಿರಮಿಡ್ ಕಟ್ಟಿದ್ರು ಅಂತ. ಆ್ಯಕ್ಚುಲಿ ಕಟ್ಟಿದವರು ಬಂದು ನಮ್ಮ ಭಾರತೀಯರು, ಶಿಖರ ಶಾಸ್ತ್ರಜ್ಞರು. ಓಕೆ, ಶಿಖರ ಶಾಸ್ತ್ರಜ್ಞರಿದ್ದರು. ಅವಾಗ ಈಜಿಪ್ಟ್ ಬಂದು ಆ ಏರಿಯಾ ನನಗೆ ಜ್ಞಾಪಕ ಆಗ್ತಲ್ಲ, ಒಬ್ಬ ಋಷಿ ಮುನಿಯ ಒಂದು ಕೇಂದ್ರ ಬಿಂದು ಆಗಿತ್ತು. ಈಗ ವ್ಯಾಟಿಕನ್ ಸಿಟಿ ಅಂತ ಏನೈತಲ್ಲ, ಅದು ಮುಂಚೆ ಆ್ಯಕ್ಚುಲಿ ಅದ್ರ ಹೆಸರು ಏನಿತ್ತು ಅಂದರೆ ವಾಟಿಕಾ ಅಂದರೆ ಸ್ಟಡಿ ಸೆಂಟರ್, ಹೈಯರ್ ಸ್ಟಡಿ ಸೆಂಟರ್. ಅದು ಇವಾಗ ಹೋಗಿ ಅದು ವ್ಯಾಟಿಕನ್ ಆಗಿದೆ. ಸೊ ಆ್ಯಕ್ಚುಲಿ ಅದು ವಾಟಿಕಾ, ಹಿಂಗೆ ಪ್ರತಿಯೊಂದು ಕಡೆ ಇತ್ತು. ಸೊ ಆ ಈಜಿಪ್ಟಲ್ಲಿ ಶಿಖರ ಶಾಸ್ತ್ರಜ್ಞರು ಪಿರಮಿಡ್ನ ಎದಕ್ಕೆ ಅಂತಂದರೆ ಮಾನವನ ಒಂದು ಉನ್ನತೆಗೋಸ್ಕರ. ಸೊ ಪಿರಮಿಡ್ ಆ್ಯಂಗಲ್ ಯಾವ ರೀತಿ ಐತೆ ಅಂದರೆ ಅದು ಯಾರು ಸೃಷ್ಟಿ ಮಾಡಿದ್ದಲ್ಲ, ಆಳತೆಯಲ್ಲಿ ದ್ಯಾನದಲ್ಲಿದ್ದಾಗ ಗೋಚರ ಆಗಿರೋದು. ಸೊ ಅದು ಪಿರಮಿಡ್ ಆ್ಯಂಗಲ್ ಯಾವ ಥರ ಐತಂದರೆ ಅದ್ರ ಒಳಗಡೆ ಹೊರಗಡೆಯಿಂದ ಶಕ್ತಿ ತಗೊಂಡು ಅದನ್ನು ತ್ರಿಗುಣಗೊಳಿಸ್ತತೆ, ದ್ವಿಗುಣ ಅಲ್ಲ, 3 times ಜಾಸ್ತಿ ಮಾಡಿ ನಮಗೆ ಬಿಡ್ತತೆ. ಸೊ ಅದು ಎದಕ್ಕೆ ಫೈರ್ ಅಂತ ಯೂಸ್ ಮಾಡ್ಯಾರ ಅಂದರೆ ಇಟ್ ಈಸ್ ಎ ಫೈರ್. ನಾವು ಪಿರಮಿಡ್ ಒಳಗಡೆ ಹೋದಾಗ ನಮ್ಮನ್ನು ಸುಟ್ಟಾಕ್ಬಿಡ್ತದೆ. ಅದು ಸುಟ್ಟಾಗ್ತದೆ ಅಂದರೆ ಫಿಸಿಕಲಿ ಬರ್ನಿಂಗ್ ಅಲ್ಲ, ಯು ವಿಲ್ ಬಿ ಬರ್ನ್ಡ್ ಟು ಆ್ಯಶಸ್, ಅಂದರೆ ಬೂದಿ ಥರ ಆಗೋಗ್ತೀವಿ. ಅಂದರೆ ಪಿರಮಿಡ್ ಒಳಗಡೆ ದಿನ ನಿರಂತರವಾಗಿ ಧ್ಯಾನ ಮಾಡ್ತಾ ಹೋದಾಗ ಏನಾಗ್ತೈತೆ, ನಮ್ಮ ಅದು ಎಲ್ಲ ಪ್ಯಾಟ್ರನ್ಸು ಸುಟ್ಟೋಗ್ತವೆ. ಸುಟ್ಟೋಗಿ ಆ ಬೂದಿಯಿಂದ ಮತ್ತೆ ಹೊಸದಾಗಿ ನಾವು ಹುಟ್ಟುತ್ತೀವಿ. ಸೊ ಬರ್ತ್. ಸೊ ಇದನ್ನು ಸಂಸ್ಕೃತದಲ್ಲಿ ಏನು ಹೇಳಿದ್ರು, ದ್ವಿಜ ಅಂತಂದರೆ ಒಂದು ಹುಟ್ಟು ತಂದೆ ತಾಯಿಯಿಂದ, ಇನ್ನೊಂದು ಹುಟ್ಟು ಗುರುಗಳಿಂದ ಆಧ್ಯಾತ್ಮಿಕವಾಗಿ. ಈಗೇನು ನಾವು ಧ್ಯಾನದಲ್ಲಿ ಬರ್ತೀವಲ್ಲ, 2ನೇ ಹುಟ್ಟು ಸ್ಟಾರ್ಟ್ ಆಗ್ತದೆ. ಸೊ ಪಿರಮಿಡಲ್ಲಿ ಏನಾಗ್ತಿತ್ತು, 2ನೇ ಹುಟ್ಟು ಅದು ಏನು ದ್ವಿಜ ಅಂದರೆ ಎಲ್ಲ ಹೋಗಿ ಪ್ಯಾಟ್ರನ್ಸ್ ಎಲ್ಲ ಕಿತ್ಕೊಂಡು ಹೋಗಿ ಇದು ಬೆಸ್ಟ್ ಅದು ಬೆಸ್ಟ್ ಅಂತ ಇಟ್ಕೊಂಡು ಇದೆಲ್ಲ ಕಿತ್ಕೊಂಡು ಹೋಗಿ ಸುಟ್ಟು ಬೂದಿಯಾಗಿ ಅದರಿಂದ ಮತ್ತೆ ಪುನರಾವರ್ತನೆ ಆಗ್ತೀನಿ. ಸೊ ಪಿರಮಿಡ್ಸ್ ವರ್ ಮೆಂಟ್ ಫಾರ್ ಸಾಧನ. ಅಲ್ಲಿ ಮುಂಚೆ ಈಜಿಪ್ಟಲ್ಲಿ ಏನು ಮಾಡ್ತಾ ಇದ್ರು ಅಂದರೆ 18 ವರ್ಷದವರೆಗೂ ಪಿರಮಿಡ್ಗೆ ಕಳಿಸ್ತಾ ಇದ್ರು ಮಕ್ಕಳನ್ನ. ಆಮೇಲೆ ರಾಜರು ಅದನ್ನು ತಮ್ಮ ಶವ ಪೆಟ್ಟಿಗೆ ಅಂತ ಮಾಡಿ, ಆ್ಯಕ್ಚುಲಿ ಅದು ಇದ್ದಿಲ್ಲ. ಪಿರಮಿಡಲ್ಲಿ ಒಳಗಡೆ ಹೋಗ್ಬೇಕು ಅಂದರೆ ನೀವು ಆ್ಯಕ್ಚುಲಿ ಪಿರಮಿಡ್ ಬಗ್ಗೆ ಎಲ್ಲ ಚೆನ್ನಾಗಿ ತಿಳ್ಕೋಬೇಕು ಅಂದರೆ ಯು ಶುಡ್ ರೀಡ್ ಹಿಡನ್ ಮಿಸ್ಟ್ರೀಸ್, ಓಶೋ ಅವ್ರದ್ದು. ಸೊ ಪಿರಮಿಡಲ್ಲಿ ಕೂಡ ಆ್ಯಕ್ಚುಲಿ ಲೈಟ್ ಹಾಕ್ಬಾರ್ದು ಅಂತ ಹೇಳ್ತಾರೆ. ಪಿರಮಿಡಲ್ಲಿ ನಾವು ಒಳಗಡೆ ಎಂಟ್ರಿ ಆಗಬೇಕಂದ್ರೆ ಪ್ರಿಪ್ರೇಷನ್ ನಡೀತತೆ. ಅಂದರೆ ಎಷ್ಟು ಪ್ರಿಪ್ರೇಷನ್ ಇರ್ತದೆ ಅಂದರೆ ನನ್ನ ಒಳಗಡೆಯಿಂದನೇ ಬೆಳಕು ಬರೋಕ್ಕೆ ಶುರು ಆಗ್ತದೆ. ನಾನು ಸಾಧನೆ ಮಾಡಿದ ಕೂಡ ಒಂದು ಡಿಮ್ ಲೈಟ್ ಸ್ಟಾರ್ಟ್ ಆಗ್ತದೆ. ಅದು ನೀವು ಜ್ಯೋತಿ ಅನ್ರಿ, ಇಲ್ಲ ಪ್ರಭಾವಳಿ ಅನ್ರಿ, ಏನೇ ಅನ್ರಿ. ಸೊ ಒಂದು ಡಿಮ್ ಲೈಟ್ ಶುರು ಆಗ್ತದೆ. ಆ ಡಿಮ್ ಲೈಟಿಂದನೇ ನಾನು ಒಳಗಡೆ ಎಂಟ್ರಿ ಕೊಡಬೇಕು. ಇವತ್ತಿಗೂ ಗೀಝಾದಲ್ಲಿ ನನಗೆ ಗೊತ್ತಿಲ್ಲ, ಬಟ್ ಇಟ್ಟಿದ್ದಾರೇನೋ ಗೊತ್ತಿಲ್ಲ, ಬಟ್ ಮುಂಚೆ ಇದ್ದಿಲ್ಲ. ಪಿರಮಿಡಲ್ಲಿ ನನ್ನ ಸ್ವಂತ ಬೆಳಕಿಂದ ಒಳಗೆ ಹೋಗ್ಬೇಕು. ಈಗಲಾದರೂ ನಮ್ಮ ಪಿರಮಿಡಲ್ಲಿ ನಾವು ಲೈಟ್ ಹಾಕ್ತಾ ಇದ್ದೀವಿ, ಬಟ್ ಆ್ಯಕ್ಚುಲಿ ಕಾನ್ಸೆಪ್ಟ್ ಏನಪ್ಪ ಅಂದರೆ ನಾನು ಸ್ವಂತ ಬೆಳಕಿಂದನೇ ಹೋಗ್ಬೇಕು. ಯಾಕಂದರೆ ಪಿರಮಿಡ್ ಹೆಂಗಪ್ಪ ಅಂದರೆ ಗರ್ಭಗುಡಿ ಇದ್ದಂಗೆ. ಗರ್ಭಗುಡಿಯಲ್ಲಿ ಏನಿರ್ತವೆ, ದೀಪ ಇರ್ತವೆ. ಈಗ ಹೊಸತಾಗಿ ಬಿಡ್ರಿ, ನಿಯಾನ್ ಲೈಟ್ಸ್ ಹಾಕಿ ಎಲ್ಲ ಕಲುಷಿತ ಮಾಡ್ತಾ ಇದ್ದಾರೆ. ಗರ್ಭಗುಡಿಯಲ್ಲಿ ಏನಿರ್ತಿತ್ತು, ಬರೀ 2 ದೀಪಗಳು ಮಾತ್ರ ಇರ್ತಿದ್ವು, ಅದು ಡಿಮ್ ಆಗಿ. ಸೊ ಅದನ್ನು ನಾವು ಎಷ್ಟೊತ್ತು ನೋಡಿದ್ರು ಕಣ್ಣು ಉರಿ ಆಗಲ್ಲ. ಅದೇ ನೀವು ಮೊಂಬತ್ತು ಇಟ್ಕೊಂಡು ನೋಡ್ರಿ ಹೆಂಗಿರ್ತತೆ, ಅದೇ ತುಪ್ಪದ ದೀಪ ಇಟ್ಕೊಂಡು ನೋಡ್ರಿ ಕಣ್ಣು ಉರಿ ಬರ್ತತ್ತ ಇಲ್ಲ. ದರ್ ಇಸ್ ಎವ್ರಿ ಸೈಂಟಿಫಿಕ್ ರೀಸನ್. ಸೊ ಪಿರಮಿಡಲ್ಲಿ ನಾವು ಮೆಡಿಟೇಷನ್ ಮಾಡಿದ್ರೆ ಜಲ್ದಿ ಶುರು ಆಗ್ತದೆ. ಸೊ ಪಿರಮಿಡ್ ಇನ್ನೊಂದು ಏನಪ್ಪ ಅಂದರೆ ಅದರ ಒಂದು ಸ್ವಾಭಾವಿಕ ಕೃತ್ಯ ಏನಪ್ಪ ಅಂದರೆ ಔಟ್ ಆಫ್ ಬಾಡಿ ಎಕ್ಸ್ಪೀರಿಯನ್ಸ್, ದೇಹಾತೀತ ಅನುಭವ ಜಲ್ದಿ ಆಗ್ತದೆ. ಸೊ ಅವಾಗ ನಮಗೆ ಗೊತ್ತಾಗ್ತದೆ, ಆಮ್ ಐ ದಿಸ್ ಬಾಡಿ, ಆಮ್ ಐ ದಿಸ್ ಮೈಂಡ್. ಸೊ ಅದು ಪ್ರಾಯೋಗಿಕವಾಗಿ ಪಿರಮಿಡಲ್ಲಿ ಘಟಿಸ್ತತೆ. ಸೊ ಅದಕ್ಕೋಸ್ಕರ ಪಿರಮಿಡ್ ಒಳಗಡೆ ಧ್ಯಾನ. ಸೊ ಅದು ಘಟಿಸ್ಬೇಕಂದ್ರೆ ಈ ಶರೀರ ಪ್ಯೂರ್ ಆಗಬೇಕು, ಈ ಶರೀರ ಶುದ್ಧೀಕರಣ ಆಗಬೇಕು. ಸೊ ಇದು ಪಿರಮಿಡಲ್ಲಿ ಆಗೋದು. ಧ್ಯಾನ ಮಾಡುವಾಗ ನಾವು ಯಾವುದೇ ಸಂಗೀತ, ಮ್ಯೂಸಿಕ್ಕು, ಓಂಕಾರ ಇವು ಯಾವುದಾದ್ರೂ ನಾವು ಸಂಗೀತ ಜೊತೆಗೆ ಧ್ಯಾನ ಮಾಡೋದು ಉತ್ತಮನ, ಅಥವಾ ಸಂಗೀತ ಇಲ್ಲಾರ್ದೇ ಧ್ಯಾನ ಮಾಡೋದು ಉತ್ತಮ? ಒಂದು. ಎರಡನೇದು,
ಒಂದು ಒಳ ಮನಸ್ಸು, ಸುಪ್ತ ಮನಸ್ಸು, ಓಪನ್ ಮನಸ್ಸು ಅಂತ ಎರಡು ಮನಸ್ಸು ಇದೆ ಅಂತ ಹೇಳ್ತಾ ಇದ್ದಾರೆ. ಅದು ನಿಜನಾ? ಎರಡು ಮನಸ್ಸು ಇದೆನಾ? ಧ್ಯಾನಸ್ಥರಾದಾಗ ಮ್ಯೂಸಿಕ್, ಸರ್, ಮ್ಯೂಸಿಕ್ ವಾಸ್ ಮೆಂಟ್ ಫಾರ್ ಮೆಡಿಟೇಷನ್. ಮ್ಯೂಸಿಕ್ ವಾಸ್ ಮೆಂಟ್ ಫಾರ್ ಮೆಡಿಟೇಷನ್. ಸೊ ಮ್ಯೂಸಿಕ್ ಇರೋದು ಧ್ಯಾನಕ್ಕೋಸ್ಕರನೇ ಸರ್. ಸೊ ಇವತ್ತು ಪವಿತ್ರ ಹಾಡಿದ್ದು ಹೆಂಗೆ ಅನ್ನಿಸ್ತು ನಿಮಗೆ ಕೂತ್ಕೊಂಡಾಗ? ಆಳತೆಲೆ ಅನ್ನಿಸ್ತಾ, ಡಿಸ್ಟರ್ಬೆನ್ಸ್ ಅನ್ನಿಸ್ತಾ? ಯಾಕಂದರೆ ಮ್ಯೂಸಿಕ್ ಈಸ್ ಫಾರ್ ಮೆಡಿಟೇಷನ್. ಸೊ ನಾವು ಫಸ್ಟ್ ಮ್ಯೂಸಿಕ್ ಹಾಕ್ಕಂತೀವಿ, ಆಮೇಲೆ ನಮಗೆ ಬ್ಯಾಡ್ ಅನ್ನಿಸುತ್ತೆ, ಅವಾಗ ಬಿಟ್ಬಿಡ್ರಿ. ಸೊ ಸ್ಟಾರ್ಟಿಂಗಿಗೆ ಮ್ಯೂಸಿಕ್ ಬೇಕು. ಆದರೆ ಅದರಲ್ಲಿ ಪತ್ರಿ ಸರ್ ಅಂತರು, ಅಂದರೆ ಮಹಾನ್ ಚೇತನ ಪತ್ರಿ ಸರ್ ಅಂತರು ಯಾವಾಗ ಕೊಳನ್ನ ನುಡಿಸ್ತಾರೆ ಅಂದರೆ ಅವ್ರು ಏನು ಮಾಡ್ತಾರೆ, ಅವರು ಶಕ್ತಿನ ವರ್ಗೀಕರಣ ಮಾಡಿ ನಮಗೆ ಹಂಚ್ತಾರೆ. ಸೊ ಪತ್ರಿ ಸರ್ ಫ್ಲೂಟ್ ನುಡ್ಸೋದಕ್ಕೂ ನಾವು ಫ್ಲೂಟ್ ಮ್ಯೂಸಿಕ್ ಹಾಕೋದಕ್ಕೂ ಭೂಮಿ ಆಕಾಶದ ಅಷ್ಟು ವ್ಯತ್ಯಾಸ ಇರ್ತದೆ. ಯಾಕಂದರೆ ಅವರು ತಮ್ಮ ಶಕ್ತಿನ ವರ್ಗೀಕರಣ ಮಾಡ್ತಾರೆ, ನಮಗೆ ಧ್ಯಾನಕ್ಕೆ ಉಪಯೋಗ ಆಗಲಿ ಅಂತ. ಸೊ ಮ್ಯೂಸಿಕ್ ಈಸ್ ಮೆಂಟ್ ಫಾರ್ ಮೆಡಿಟೇಷನ್. ಪ್ರತಿಯೊಂದು ರಾಗಗಳು ಮೆಂಟ್ ಫಾರ್ ಮೆಡಿಟೇಷನ್. ಆಮೇಲೆ ನಿಮಗೆ ಬೇಕಂದರೆ ಮ್ಯೂಸಿಕ್ ಇಟ್ಕೊಳ್ರಿ, ನಿಮಗೆ ಬ್ಯಾಡ್ ಅನಿಸಿದ್ರು ಮ್ಯೂಸಿಕ್ ಇಲ್ದಂಗೆ ಮೆಡಿಟೇಷನ್ ಬೇಕು ಅನ್ನಿಸ್ತು, ಹಂಗೆ ಮಾಡಿರಿ. ಆಮೇಲೆ ಸ್ವಲ್ಪ ದಿವಸ ಆದ್ಮೇಲೆ ಮತ್ತೆ ಮ್ಯೂಸಿಕ್ ಬೇಕು ಅನ್ನಿಸ್ತತೆ, ಅವಾಗ ಮ್ಯೂಸಿಕ್ ಇಟ್ಕೊಳ್ರಿ. ಸೊ ಈಗ ಮನಸ್ಸಿಂದು ಸರ್, ಮನಸ್ಸು ಒಂದೇ ಇರೋದು ಸರ್, ಅದು ಸ್ಥಿತಿಗತಿಗಳು ಅಷ್ಟೇ. ಅದರ ಗತಿಗಳು, ಸೂಕ್ತ ಮನಸ್ಸು, ಎಲ್ಲ ಗತಿಗಳು. ಫಸ್ಟು ಈಗ ನಾನು ಏನು ಮೈಂಡ್ನಾಗಿದ್ದೀನಿ ಅಂತ ಗೊತ್ತಾದರೆ ಆಮೇಲೆ ಹಿಂದಕ್ಕೆ ಹೋಗೋಕ್ಕೆ ಗೊತ್ತಾಗ್ತದೆ. ಅದಕ್ಕನ್ನು ಮುಂಚೆ ನಾನು ಏನು ಥಿಯರಿ ಎಕ್ಸ್ಪ್ಲೇನ್ ಮಾಡಿದ್ರು ನೀವು ಏನಾಗ್ತೀರಾ, ನೀವು ಅದನ್ನು ದೃಢೀಕರಣ ಮಾಡ್ಕೊ, ಓ ಹಿಂಗೆ ಐತೆ, ಬೇಡ, ನೀವು ಸ್ವ ಅನುಭವ ಪಡ್ರಿ. ಯಾಕಂದರೆ ಮನಸ್ಸಿಂದ ಶರೀರದ್ದು ಯಾವಾಗಲೂ ಸ್ವ ಅನುಭವ ಇರ್ಬೇಕು ಸರ್. ಧ್ಯಾನಕ್ಕೆ ಕೂತಾಗ ನಮ್ಮ ದೇಹದಲ್ಲಿರೋ ನೋವುಗಳೆಲ್ಲ ಲೈಕ್ ಎಲ್ಲ ನೀಗುತ್ತೆ ಅಂತ ಹೇಳ್ತಾರೆ. ಸೊ ಇದು ಯಾವ ಥರ ಗಡ್ಸುತ್ತೆ ಅನ್ನೋದು? ಇಲ್ಲ ಮೇಡಮ್, ಅದೆಲ್ಲ ಕ್ಲೀನಿಂಗ್ ಆ್ಯಕ್ಟಿವಿಟಿ ಮೇಡಮ್. ಈಗ ಒಂದು ಕಡೆ ನೋವು ಎದಕ್ಕೆ ಬರ್ತದೆ ಹೇಳ್ರಿ, ಅಲ್ಲಿ ಏನಾದರೂ ಒಂದು ಏರುಪೇರು ಆಗಿದ್ದಕ್ಕೆ. ಸೊ ನಾವು ಶ್ವಾಸದ ಕಡೆ ಗಮನ ಕೊಟ್ಟಾಗ ಕಾಸ್ಮಿಕ್ ಎನರ್ಜಿ ಅನ್ನೋದು ಒಳಗಡೆ ಬಂದಾಗ ಫಸ್ಟ್ ಮಾಡೋದೇ ಕ್ಲೆನ್ಸಿಂಗ್. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.